ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಆಲ್ ರೈಟ್, ಸೊ ಇದೊಂಥರ ಪಾರ್ಟ್ 4 ವಿಡಿಯೋ ಅಂತಾನೆ ಹೇಳ್ಬೋದು. ಬಿಕಾಸ್ ನನ್ನ ಪ್ರೀವಿಯಸ್ ವಿಡಿಯೋಸ್ ನೋಡಿದ್ರೆ ಪಾರ್ಟ್ 1 ಬಂದ್ಬಿಟ್ಟು ಯಾರು ನಿಮ್ಮ ಹತ್ರ ಬರ್ತಾ ಇದ್ದಾರೆ, ನೀವು ಯಾರನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಲೈಫಲ್ಲಿ ನೆಕ್ಸ್ಟ್ ಒಂದು ರಿಲೇಶನ್ಶಿಪ್ ಆಗುತ್ತೆ ಅಂದ್ರೆ ಅದು ಯಾರ ಜೊತೆ ಆಗ್ಬೋದು. ಸೊ ಈ ತರ ಒಂದು ರೀಡಿಂಗ್ ನ ಮಾಡಿದ್ದೆ. ಅದಾದ್ಮೇಲೆ ನೆಕ್ಸ್ಟ್ ಕನೆಕ್ಷನ್ ಫ್ಯೂಚರ್ ಹೆಂಗಿರುತ್ತೆ ಅಂತ ಮಾಡಿದ್ದೆ ಅಂಡ್ ನೆಕ್ಸ್ಟ್ ಅದಾದ್ಮೇಲೆ ಇವ್ರೇನಾದ್ರು ಹೈಡ್ ಮಾಡ್ತಾ ಇದಾರ ನಿಮ್ಮಿಂದ, ಅದನ್ನ ಮಾಡಿದ್ದೆ. ಈ ಒಂದು ವಿಡಿಯೋದಲ್ಲಿ ಈ ಪರ್ಸನ್ ನಿಮಗೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕೊಡ್ತಾರಾ? ಬಿಕಾಸ್ ಡೆಫಿನೆಟ್ಲಿ ನೀವು ಇಲ್ಲಿವರೆಗೂ ಈ ಪರ್ಸನ್ ಜೊತೆ ಬಂದಿದ್ದೀರಾ ಅಥವಾ ಇಲ್ಲಿವರೆಗೂ ಈ ಪರ್ಸನ್ ಬಗ್ಗೆ ಕಾನ್ಫಿಡೆಂಟ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ರೆ ಡೆಫಿನೆಟ್ಲಿ ದೇರ್ ಈಸ್ ಸಮಥಿಂಗ್ ಸ್ಟ್ರಾಂಗ್ ನೀವು ಫೀಲ್ ಮಾಡ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು, ರೈಟ್? ಸೊ ಲೆಟ್ ಸಿ ಈ ಒಂದು ವಿಡಿಯೋದಲ್ಲಿ ಏನ್ ಬರುತ್ತೆ ಈ ಪರ್ಸನ್ ಬಗ್ಗೆ, ಏನೆಲ್ಲ ಮೆಸೇಜಸ್ ಬರುತ್ತೆ, ನಿಮಗೆ ಏನೆಲ್ಲ ಕ್ಲಾರಿಟಿ ಸಿಗುತ್ತೆ ಅಂತ. ಆಲ್ ರೈಟ್, ಸೊ ಡೆಫಿನೆಟ್ಲಿ ಈ ಒಂದು ವಿಡಿಯೋದಲ್ಲೂ ಕೂಡ ನಿಮಗೆ 2 ಆಪ್ಷನ್ ಇರುತ್ತೆ. ಓಕೆ, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಸೊ ಎಸ್ ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ ಬರುತ್ತೆ. ಓಕೆ, ಸೊ ಆಪ್ಷನ್ಸ್ ನೋಡ್ಕೊಂಡು ಬಂದಿದ್ದೀರಾ, ರೈಟ್? ಸೊ ಐ ಹೋಪ್ ನೀವೊಂದು ಪ್ರಾಪರ್ ಆಪ್ಷನ್ ಚೂಸ್ ಮಾಡಿದ್ರೆ, ನಿಮ್ಮ ಇಂಟ್ಯೂಷನ್ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಬ್ರೈನ್ ಯಾವ ಒಂದು ಆಪ್ಷನ್ಗೆ ಜಾಸ್ತಿ ಅಟ್ರಾಕ್ಟ್ ಆಗಿದೆ ಅದನ್ನೇ ಚೂಸ್ ಮಾಡಿದ್ದೀರಾ, ಸಮಥಿಂಗ್ ನಿಮ್ಮ ಲೈಫ್ಗೆ ರಿಲೇಟೆಡ್ ಆಪ್ಷನ್ ಚೂಸ್ ಮಾಡಿದ್ದೀರಾ. ಐ ಹೋಪ್ ತುಂಬಾನೇ ಲೈಕ್ ಡಾರ್ಕ್ ಸರ್ಕಲ್ಸ್ ಇದೆ ಇವತ್ತು ನನ್ಗಂತೂ. ಓಕೆ, ಸೊ ಲೆಟ್ ಸಿ, ಇವಾಗ ಡೈರೆಕ್ಟ್ ಆಗಿ ವಿಡಿಯೋ ಹೋಗೋಣ, ರೈಟ್? ಗ್ರೂಪ್ 1. ಸೊ ಎಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಬರುತ್ತೆ. ಈ ಪರ್ಸನ್ ನಿಮಗೆ ಫ್ಯೂಚರ್ ಅಲ್ಲಿ ಕಮಿಟ್ಮೆಂಟ್ ಕೊಡ್ತಾರಾ? ಕರೆಂಟ್ಲಿ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಇಂಟೆನ್ಷನ್ ಏನಿದೆ, ವಾಟ್ ಇಸ್ ಬ್ಲಾಕಿಂಗ್ ದೆಮ್? ಇನ್ ಕೇಸ್ ಅವ್ರು ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅಂದ್ರೆ, ಇನ್ ಕೇಸ್ ಅವರು ಕನೆಕ್ಷನ್ ಫಾರ್ವರ್ಡ್ ತಗೊಂಡು ಹೋಗ್ತಾ ಇಲ್ಲ ಅಂದ್ರೆ, ವಾಟ್ ಈಸ್ ದ ರೀಸನ್? ಯಾಕೆ ಅವರು ಹೈಡ್ ಮಾಡ್ತಾ ಇದ್ದಾರೆ ಅವ್ರ ಫೀಲಿಂಗ್ಸ್ನ? ಲೆಟ್ ಸಿ. ಆಲ್ ರೈಟ್, ಸೊ ಗೈಸ್, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಸೊ ಲೆಟ್ ಸಿ. ಗ್ರೂಪ್ 1 ಅವ್ರಿಗೆ ದೇರ್ ಈಸ್ ಫಸ್ಟ್ ಎಂಪರರ್ ಬಂದಿದೆ, ಡೆತ್ ಟ್ಯಾರೋ ಬಂದಿದೆ, 6 ಆಫ್ ವಾಂಡ್ಸ್ ಟ್ಯಾರೋ ಬಂದಿದೆ. ಸೊ ಗೈಸ್, 6 ಆಫ್ ವಾಂಡ್ಸ್, ಎಂಪರರ್, ಡೆತ್. ಆಲ್ ರೈಟ್, ಅ ಬಿಟ್ ಪಾಸಿಟಿವ್ ಅಲ್ಲ ನೆಗೆಟಿವ್ ಅಲ್ಲ, ಆ ತರ ಒಂದು ಕಾಂಬಿನೇಷನ್ ಬಂದಿದೆ ಅಂತಾನೆ ಹೇಳ್ಬೋದು. ಆಲ್ ರೈಟ್, ಸೊ ಒನ್ ಥಿಂಗ್ ಡೈರೆಕ್ಟ್ ಆಗಿ ಏನ್ ಹೇಳ್ಬೋದು ಅಂದ್ರೆ, ಡೆಫಿನೆಟ್ಲಿ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಇವರು ಅ ಬಿಟ್ ಆಫ್ ಸೊಸೈಟಿ ಏನ್ ಅನ್ಕೊಳ್ಳುತ್ತೆ, ಸೊಸೈಟಿ ಏನ್ ಥಿಂಕ್ ಮಾಡುತ್ತೆ, ಸೊಸೈಟಿ ಇದನ್ನ ಕಂಪ್ಲೀಟ್ ಆಗಿ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಸೊಸೈಟಿಗೆ ಈ ಒಂದು ಕನೆಕ್ಷನ್ ಬಗ್ಗೆ ಏನು ಪ್ರಾಬ್ಲಮ್ ಇಲ್ವಾ? ಸೊ ಈ ತರ ತುಂಬಾ ಯೋಚನೆ ಮಾಡುವಂತ ಒಂದು ಪರ್ಸನ್, ಡೆಫಿನೆಟ್ಲಿ ದಟ್ ಈಸ್ ಫಾರ್ ಶೋರ್. ಅಂಡ್ ಒನ್ ಥಿಂಗ್ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, 6 ಆಫ್ ವಾಂಡ್ಸ್ ಬಂದಿದೆ ಅಂದ್ರೆ ಡೆಫಿನೆಟ್ಲಿ ಅವರ ಫೀಲಿಂಗ್ಸ್ ನಿಮ್ ಮೇಲೆ ಡೆಫಿನೆಟ್ಲಿ ವೆರಿ ಮಚ್ ಪ್ರೌಡ್ ಆಫ್ ಯು. ಬಿಕಾಸ್ ನಿಮ್ ಬಗ್ಗೆ ಅವ್ರ ಫ್ರೆಂಡ್ಸಿಗೆ ಹೇಳೋದು ಅಂದ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ, ನಿಮ್ ಬಗ್ಗೆ ಅವ್ರ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದು ಅಂದ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಅವಾಗ ನಿಮ್ನ ಹೊರಗೆ ಕರ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತಾರೆ, ಸೊ ದಟ್ ಪಬ್ಲಿಕ್ ರೆಕಗ್ನೈಸ್ ಮಾಡುತ್ತೆ, ಪಬ್ಲಿಕ್ ನಿಮ್ ಬಗ್ಗೆ ಎಲ್ಲ ಏನೋ ಒಂಥರ ಪ್ರೌಡ್ ಫೀಲ್ ಮಾಡುತ್ತೆ ಅಂತಾನೆ ಆಗಿರ್ಬೋದು. ಅವ್ರಿಗೆ ಒಂಥರ ಖುಷಿ ನಿಮ್ ಬಗ್ಗೆ ಬೇರೆಯವ್ರಿಗೆ ಹೇಳ್ಕೊಳ್ಳೋದಾಗಿರ್ಬೋದು, ನಿಮ್ ಬಗ್ಗೆ ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಅವ್ರಿಗೆ ತುಂಬಾನೇ ಖುಷಿ ಆಗತ್ತೆ, ಖುಷಿ ಕೊಡುತ್ತೆ ಅಂತಾನೆ ನೋಡ್ತಾ ಇದೀನಿ.
ಎಲ್ಲೋ ಒಂದ್ ಕಡೆ ಅವ್ರಿಗೆ ಈ ತರ ಒಂದು ಮೈಂಡ್ ಅಲ್ಲಿ ಇದೆ, ನಿಮ್ಮ ಒಂದು ಸ್ಟೇಟಸ್ಗೆ ಅಥವಾ ನೀವು ಇರೋವಂತ ನಿಮ್ಮ ಬ್ಯೂಟಿಫುಲ್ ನೇಚರ್ ಆಗಿರ್ಬೋದು, ನಿಮ್ಮ ಬ್ಯೂಟಿಫುಲ್ ಪರ್ಸನಾಲಿಟಿ ಆಗಿರ್ಬೋದು, ನಾನು ಕೂಡ ಅಷ್ಟೇ ರೇಂಜ್ ಅಲ್ಲಿ ಇರ್ಬೇಕು, ನಾನು ಕೂಡ ಅಷ್ಟೇ ಒಂದು ಇವ್ರಿಗೂ ನಾನು ಒಂಥರ ಬ್ಯಾಲೆನ್ಸ್ ಈಕ್ವಲ್ ಪರ್ಸನ್, ಏನೋ ನಾನು ಪರ್ಫೆಕ್ಟ್ ಪರ್ಸನ್ ಅನ್ನಿಸ್ಕೋಬೇಕು, ಈ ತರ ಎಲ್ಲ ಥಾಟ್ ಡೆಫಿನೆಟ್ಲಿ ಅವರ ಮೈಂಡ್ ಅಲ್ಲಿ ರನ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ಇಬ್ಬರಲ್ಲಿ ಒಬ್ರು ವೆರಿ ಪಾಪ್ಯುಲರ್ ಆ ಥರ ಒಂದು ಪರ್ಸನ್ ನೋಡ್ತಾ ಇದ್ದೀನಿ. ಬಿಕಾಸ್ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ಬಗ್ಗೆ ವೆರಿ ಪ್ರೌಡ್ ಫೀಲ್ ಆಗ್ತಾ ಇದೆ, ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಅಂಡ್ ಎವ್ರಿ ಟೈಮ್ ನಿಮ್ಮನ್ನ ಅಡ್ಮೈರ್ ಮಾಡ್ತಾರೆ, ದಟ್ ಈಸ್ ಫಾರ್ ಶೋರ್. ತುಂಬಾ ಅಡ್ಮೈರ್ ಮಾಡ್ತಾರೆ, ತುಂಬಾ ನಿಮ್ಮ ಬಗ್ಗೆ ಮಾತಾಡ್ತಾರೆ, ಅವ್ರ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಏನೋ ಕ್ಲೋಸ್ ಸರ್ಕಲ್ ಅಲ್ಲಿ ಆಗಿರ್ಬೋದು, ತುಂಬಾ ನಿಮ್ ಬಗ್ಗೆ ಸ್ವಲ್ಪ ಹೇಳ್ಕೊಂತಾರೆ. ಇವಾಗ ಒಬ್ಬೊಬ್ರು ಇರ್ತಾರಲ್ವಾ ಸ್ವಲ್ಪ ಕೊಚ್ಕೊಳ್ಳೋದು, ಏನೋ ನನ್ನ ಪಾರ್ಟ್ನರ್ ಹಿಂಗೆ, ನನ್ನ ಪಾರ್ಟ್ನರ್ ಹಂಗಿದ್ದಾರೆ, ಏನೋ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಈ ತರ ಒಂದ್ ಕೆಲಸ ಮಾಡ್ತಾ ಇದ್ದಾರೆ, ಏನೋ ಕ್ವೈಟ್ ಪಾಪ್ಯುಲರ್ ಅವರು. ಸೊ ಎಲ್ಲೋ ಒಂದ್ ಕಡೆ ಅವಾಗ ನಿಮ್ ಬಗ್ಗೆ ಶೇರ್ ಮಾಡ್ಕೊಳ್ಳೋದು, ಹೇಳ್ಕೊಳ್ಳೋದು, ಇದೆಲ್ಲ ಅವರಿಗೆ ತುಂಬಾನೇ ಖುಷಿ ಆಗತ್ತೆ ಅನ್ನೋದನ್ನ ನೋಡ್ತಾ ಇದೀನಿ. ಲಿವಿಂಗ್ ಇನ್ ದ ಮೂಮೆಂಟ್, ಆ ಮೂಮೆಂಟ್ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದು, ನಿಮ್ ಬಗ್ಗೆ ಹೇಳ್ಕೊಳ್ಳೋದು, ಮೇನ್ ಆಗಿ ಶೋ ಆಫ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಏನೋ ನನ್ನ ಪಾರ್ಟ್ನರ್, ನನ್ನ ಗರ್ಲ್ ಫ್ರೆಂಡ್ ಇವರು, ನನ್ನ ಬಾಯ್ ಫ್ರೆಂಡ್ ಇವರು, ಆ ತರ ಡೈರೆಕ್ಟ್ ಆಗಿ ಹೇಳೋದು ಅಂದ್ರೆ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ. ಬಿಟ್ ಬಿಕಾಸ್ ಎವ್ರಿ ಮೂಮೆಂಟ್ ನಿಮ್ಮ ಒಂದು ಸಕ್ಸಸ್ ಬಗ್ಗೆ ಮಾತಾಡ್ತಾರೆ, ಎವ್ರಿ ಮೂಮೆಂಟ್ ನಿಮ್ ಬಗ್ಗೆ ಕಾನ್ಫಿಡೆಂಟ್ ಆಗಿ ಹೇಳ್ಕೊಂತಾರೆ. ಬಿಕಾಸ್ ಈ ಒಂದು ಇದೆ ಅಲ್ವಾ, ಲೈಕ್ ನೀವು ಪಾಸಿಬಿಲಿಟಿ ಇದೆ, ಯಾರೆಲ್ಲ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಆಲ್ರೆಡಿ ಒಂದು ಸಕ್ಸಸ್ಫುಲ್ ಪೊಸಿಷನ್ ಅಲ್ಲಿ ಇದ್ದೀರಾ, ಆಲ್ರೆಡಿ ಒಂದು ಬೆಟರ್ ಪೊಸಿಷನ್ ಅಲ್ಲಿ ಇದ್ದೀರಾ ಲೈಫ್ ಅಲ್ಲಿ. ಮೇ ಬಿ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅವ್ರು ಇನ್ನೂ ಗ್ರೋತ್ ಫೇಸ್ ಅಲ್ಲಿ ಇದ್ದಾರೆ, ಕಂಪ್ಲೀಟ್ಲಿ ಗ್ರೋನ್ ಅಂತ ನೋಡ್ತಾ ಇಲ್ಲ. ಬಿಕಾಸ್ ಅವ್ರಿಗೆ ಇದೊಂದು ಭಯ ಇದೆ, ನಿಮ್ಮ ಸಕ್ಸಸ್ಸಿಗೆ ಅವ್ರನ್ನ ಕಂಪೇರ್ ಮಾಡಿದಾಗ, ಅವ್ರ ಲೈಫ್ನ ಕಂಪೇರ್ ಮಾಡಿದಾಗ, 6 of Wands ಬಂದಾಗೆಲ್ಲ ಅವ್ರಿಗೆ ಒಂಥರ ಭಯ ಆಗತ್ತೆ, ಏನೋ ನಾನು ಅವ್ರ ಲೆವೆಲ್ ಅಲ್ಲಿ ಇದೀನ, ಅವರಿಗೆ ನಾನು ಕಂಪ್ಲೀಟ್ ಆಗಿ ನನ್ನ ಆಕ್ಸೆಪ್ಟ್ ಮಾಡ್ಕೊಂಡಿದಾರ, ಅವ್ರು ನನ್ನ ಬಗ್ಗೆ ಕಂಪ್ಲೀಟ್ ಆಗಿ ಅಷ್ಟೊಂದು ಕಾನ್ಫಿಡೆಂಟ್ ಫೀಲ್ ಮಾಡ್ತಾ ಇದ್ದಾರಾ, ಏನೋ ಈ ತರ ಭಯ ಇದೆ ಅವರಿಗೆ. ದಟ್ ಈಸ್ ವೆರಿ ಮಚ್ ಶೋರ್. ಲೈಕ್ ನಿಮಗೇನಾದ್ರೂ ಅವ್ರ ಕಮ್ಮಿ ಅನ್ನಿಸ್ತಾ ಇದೆಯಾ? ಇವಾಗ ನನಗೆ ಹೆಂಗ್ ಅವ್ರು ಪರ್ಫೆಕ್ಟ್ ಆಗಿದ್ದಾರೆ, ನಾನು ಅವ್ರಿಗೆ ಪರ್ಫೆಕ್ಟ್ ಆಗಿರ್ಬೇಕು, ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಸೊ ದಟ್ ಅವ್ರಿಗೆ ನಾನೊಂದು ಪರ್ಫೆಕ್ಟ್ ಪರ್ಸನ್ ಇರಬೇಕು, ಏನೋ ಈ ತರ ಯೋಚನೆ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಇದು ಚೈಲ್ಡಿಶ್ ಯೋಚನೆ ಡೆಫಿನೆಟ್ಲಿ ಅಲ್ಲ, ಬಟ್ ಮೇ ಬಿ ಇಟ್ಸ್ ಎನ್ ಇಂಡಿಕೇಶನ್. ಮುಂಚೆ ನಾನು ಹೇಳ್ದಂಗೆ ಆ ಒಂದು ಪಬ್ಲಿಕ್ ರೆಕಗ್ನಿಷನ್, ಪಬ್ಲಿಕ್ ಇವ್ರನ್ನ ಐಡೆಂಟಿಫೈ ಮಾಡೋದು, ಪಬ್ಲಿಕ್ ನಿಮ್ಮಿಬ್ರನ್ನ ನೋಡೋದು, ಪಬ್ಲಿಕ್ ನಿಮ್ಮಿಬ್ರ ಬಗ್ಗೆ ಏನ್ ಮಾತಾಡ್ತಾ ಇದಾರಲ್ವಾ, ಇದೆಲ್ಲದ್ರ ಬಗ್ಗೆ ಅವರಿಗೆ ತುಂಬಾನೇ ನನ್ನ ಕ್ಯಾಮ್ರಾ ಇವತ್ತು ಓಕೆ, ಇದ್ರ ಬಗ್ಗೆ ಅವ್ರಿಗೆ ತುಂಬಾನೇ ಏನು ಕಾಶಿಯಸ್ ಆಗಿರ್ತಾರೆ. ಏನೋ ನನ್ನ ಬಗ್ಗೆ ಏನ್ ಮಾತಾಡ್ಕೊಂತ ಇದ್ದಾರೆ, ಏನೋ ನನ್ನ ಪಾರ್ಟ್ನರಿಗೆ ನನ್ನಿಂದ ಏನಾದ್ರು ಎಂಬ್ಯಾರಸ್ ಫೀಲ್ ಆಗ್ತಾ ಇದೆಯಾ, ನನ್ನ ಪಾರ್ಟ್ನರ್ ನನ್ನ ಜೊತೆ ತುಂಬಾ ಖುಷಿಯಾಗಿದ್ದಾರಾ, ಈ ತರ ಎಲ್ಲಾ ಥಾಟ್ಸ್ ಡೆಫಿನೆಟ್ಲಿ ನಿಮ್ ಬಗ್ಗೆ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ಅವ್ರಿಗೆ ಫೀಲ್ ಕೂಡ ಆಗ್ತಾ ಇರುತ್ತೆ, ನಾನು ಅವರಿಗೆ ಪರ್ಫೆಕ್ಟ್ ಆಗಿರ್ಬೇಕು, ನಾನು ಅವರಷ್ಟೇ ಲೆವೆಲಲ್ಲಿ ಇರಬೇಕು, ಸೊ ದಟ್ ಅವ್ರಿಗೂ ಕೂಡ ಎಂಬ್ಯಾರಸ್ ಆಗಬಾರ್ದು, ಅವ್ರಿಗೂ ಕೂಡ ಏನೋ ನನ್ ಈಕ್ವಲ್ ಆಗಿಲ್ಲ ಅವರು ಅನ್ನಿಸ್ಬಾರ್ದು, ಈ ತರ ಒಂದು ಥಾಟ್ ಇದೆ. ಡೆಫಿನೆಟ್ಲಿ ಇದೊಂದು ಮೈಂಡಲ್ಲಿ ಇದೆ. ಪಾಸಿಬಿಲಿಟಿ ಇದೆ, ನೀವು ರೆಡಿ ಆದಾಗ, ಚೆನ್ನಾಗಿ ರೆಡಿ ಆದಾಗ, ಎಲ್ಲರೂ ಹೊರಟಾಗ ಯಾವಾಗ್ಲೂ ನಿಮಗೆ ಅವ್ರು ಪ್ರೈಸ್ ಮಾಡ್ತಾರೆ, ಯಾವಾಗ್ಲೂ ಅವರು ತುಂಬಾನೇ ಖುಷಿ ಪಡ್ತಾರೆ. ಏನೋ ನಿಮ್ಮ ಗ್ರೋತ್ ನ ನೋಡ್ಬಿಟ್ಟು ಒಬ್ಬೊಬ್ರು ಇರ್ತಾರೆ ಜೆಲಸ್ ಮಾಡ್ಕೊಳ್ಳೋದು. ಪಾರ್ಟ್ನರ್ಶಿಪ್ ಅಲ್ಲೇ ನಾನು ನೋಡಿದೀನಿ, ಇದು ಜೆಲಸ್ ಮಾಡ್ಕೊಳ್ಳೋದಾಗಿರ್ಬೋದು, ಒಂಥರ ನನಗಿಂತ ಸ್ವಲ್ಪ ಗ್ರೋ ಆಗ್ತಾ ಇದ್ದಾರೆ, ಈ ತರ ಜೆಲಸ್ ಮಾಡ್ಕೊಳ್ಳೋ ಪಾರ್ಟ್ನರ್ಸ್ ನಾನು ತುಂಬಾ ಜನ ನೋಡಿದೀನಿ, ನೋಡಿಲ್ಲ ಅಂತ ಅಲ್ಲ. ಬಟ್ ನಿಮ್ ಬಗ್ಗೆ ಅಂತ ಬಂದಾಗ ಡೆಫಿನೆಟ್ಲಿ ಈಚ್ ಅಂಡ್ ಎವ್ರಿ ಸ್ಟೆಪ್ ನಿಮ್ಮ ಗ್ರೋತ್ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ. ಎವ್ರಿ ಡೇ ನೀವೇನಾದ್ರು ಅಚೀವ್ ಮಾಡ್ತಾ ಇದ್ದೀರಾ ಅಂದ್ರೆ ಅದ್ರ ಬಗ್ಗೆ ಏನೋ ತುಂಬಾ ಖುಷಿ ಆಗುತ್ತೆ. ಅದು ಥಿಂಗ್ ಈಸ್ ಏನಾಗುತ್ತೆ ಅಂದ್ರೆ, ಖುಷಿ ಏನೋ ಆಗತ್ತೆ, ಆಗಲ್ಲ ಅಂತ ಅಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಭಯ ಆಗತ್ತೆ, ನಾನು ಇವರಿಗೆ ಪರ್ಫೆಕ್ಟ್ ಆಗಿಲ್ವಾ, ನಾನೇನಾದ್ರು ಕಡಿಮೆ ಆಗಿದ್ದೀನ. ಇವಾಗ ನನಗೆ ಅವ್ರು ಕಂಡ್ರೆ ನಾನು ಎಷ್ಟು ಪ್ರೌಡ್ ಫೀಲ್ ಮಾಡ್ತಾ ಇರ್ತೀನಿ, ಅದೇ ತರ ಅವ್ರು ನನ್ನ ಬಗ್ಗೆ ಪ್ರೌಡ್ ಫೀಲ್ ಮಾಡ್ತಾ ಇದ್ದಾರಾ. ಸೊ ಈ ತರ ಒಂದಷ್ಟು ಥಾಟ್ಸ್ ಅವರ ಮೈಂಡ್ ಅಲ್ಲಿ ಡೆಫಿನೆಟ್ಲಿ ಬಂದಿದೆ. ಸೊ ದಟ್ಸ್ ವೈ ನಾನು ಏನ್ ನೋಡ್ತಾ ಇದೀನಿ, ಅವ್ರ ಮೇಲೆ ಅವ್ರು ತುಂಬಾ ಹಾರ್ಡ್ ವರ್ಕ್ ಮಾಡ್ಕೊಂತ ಇದ್ದಾರೆ, ಅವ್ರ ಮೇಲೆ ಅವ್ರು ತುಂಬಾನೇ
ಅವ್ರ ಕರಿಯರ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ, ಮೇ ಬಿ ಅವರ ಪರ್ಸ್ನಾಲಿಟಿ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ, ಅವರ ಫಿನಾನ್ಷಿಯಲ್ ಸಿಚುವೇಶನ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ವಿತೌಟ್ ಎನಿ ಡೌಟ್ ಎಲ್ಲೋ ಒಂದ್ ಕಡೆ ಏನೋ ಅವ್ರಿಗೆ ಒಂದು ಥಾಟ್ ಇದೆ, ನಾನು ಇವ್ರಿಗೆ ಕಡಿಮೆ ಆಗ್ಬಿಟ್ನಾ, ಅಥವಾ ಎಲ್ಲೋ ಒಂದ್ ಕಡೆ ಅವ್ರಿಗೆ ಈ ತರ ಒಂದು ಮುಜುಗರ ಇದೆ, ನಾನು ಅವರಿಗೆ ಪರ್ಫೆಕ್ಟ್ ಆಗಿದ್ದೀನಾ, ಅವ್ರು ನನ್ನ ಬಗ್ಗೆ ನಿಜವಾಗ್ಲೂ ಪ್ರೌಡ್ ಫೀಲ್ ಮಾಡ್ತಾ ಇದ್ದಾರಾ, ಆಲ್ ದೀಸ್ ಥಾಟ್ಸ್ ಎಲ್ಲ ಅವ್ರಿಗೆ ಒಂಥರ ಮೆಸ್ಡ್ ಅಪ್ ಸಿಚುವೇಶನ್ ತರ ಆಗೋಗ್ಬಿಟ್ಟಿದೆ ಅವರ ಮೈಂಡ್ ಅಲ್ಲಿ ಅಂತಾನೆ ಹೇಳ್ಬೋದು. ಅದು ಬ್ಯಾಡ್ ಅಂತ ಅಲ್ಲ, ಬಟ್ ಡೆಫಿನೆಟ್ಲಿ ಈ ತರ ಒಂದು ಕಂಪ್ಲೀಟ್ ಥಾಟ್ ಅವರ ಮೈಂಡ್ ಅಲ್ಲಿ ಇದೆ, ದಟ್ ಈಸ್ ಫಾರ್ ಶೋರ್, ರೈಟ್. ಸೊ ನೆಕ್ಸ್ಟ್ ನಾನು ಏನ್ ನೋಡ್ತಾ ಇದೀನಿ, ಸೊ 6 ಆಫ್ ವಾಂಡ್ಸ್ ಬಂದಾಗೆಲ್ಲ ಇನ್ನೊಂದಷ್ಟು ಮೆಸೇಜ್ ನೋಡೋದು, ತುಂಬಾ ಇವ್ರ ಸೊಸೈಟಿ ಬಗ್ಗೆ ತುಂಬಾ ಕೇರ್ ಮಾಡ್ತಾರೆ ಗೈಸ್. ಇವಾಗ ಕಂಪ್ಲೀಟ್ ಆಗಿ ಇವ್ರಿಗೆ ಹೆಂಗೆ ಅಂತ ಅಂದ್ರೆ, ಬರೀ ಲವ್ ಅಂಡ್ ರಿಲೇಶನ್ಶಿಪ್ ಅಂದ್ರೆ ಅಲ್ಲಿ 2 ಜನ ಮಾತ್ರ ಅಲ್ಲ, ಎವ್ರಿಥಿಂಗ್ ಮ್ಯಾಟರ್ಸ್. ಜನರು, ಅವ್ರ ಒಪಿನಿಯನ್ ಆಗಿರ್ಬೋದು, ಮಾತಾಡ್ಕೊಳ್ಳೋ ರೀತಿ ಆಗಿರ್ಬೋದು, ಆ ಗಾಸಿಪ್ಸ್ ಗಳಾಗಿರ್ಬೋದು, ಇದೆಲ್ಲ ಅವರಿಗೆ ತುಂಬಾನೇ ಮ್ಯಾಟರ್ ಆಗುತ್ತೆ. ಇದೆಲ್ಲ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಕೂಡ ಅಟ್ ದ ಸೇಮ್ ಟೈಮ್. ಸಾರಿ ಗೈಸ್, ಜಸ್ಟ್ ಅ ಮಿನಿಟ್. ಓಕೆ, ಸೊ ಎಸ್, ಎಕ್ಸ್ಪೆಕ್ಟ್ ಮಾಡ್ತಾರೆ ಕೂಡ ಅಟ್ ದ ಸೇಮ್ ಟೈಮ್. ನೆಕ್ಸ್ಟ್ ಬಂದು ನಿಮಗೆ ಎಂಪ್ರರ್. ಸೊ ಫ್ಯೂಚರ್ ಥಾಟ್ ಅಂತ. ಸೊ ಲೆಟ್ ಸಿ, ಒಂದಷ್ಟು ಕಾರ್ಡ್ಸ್ ನ ಪುಲ್ ಮಾಡೋಣ. ಗ್ರೂಪ್ 1, there is 9 of wands. ಸೊ 9 ಆಫ್ ವಾಂಡ್ಸ್ ಒಂದು ಟ್ರೊಮ್ಯಾಟಿಕ್ ಕಾರ್ಡ್ ಅಂತ ಕೂಡ ಹೇಳ್ಬೋದು. 9 ಆಫ್ ವಾಂಡ್ಸ್ ಅಂದ್ರೆ ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ, ಪಾಸ್ಟ್ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಇಂಡಿಕೇಟ್ ಕೂಡ ಮಾಡುತ್ತೆ 9 ಆಫ್ ವಾಂಡ್ಸ್. 9 ಆಫ್ ವಾಂಡ್ಸ್ ಅಂತ ಬಂದ್ರೆ ಯಾರೋ ಇಲ್ಲಿ ಹರ್ಟ್ ಆಗಿರೋದು, ಯಾರೋ ಬೇಜಾರಲ್ಲಿರೋದು, ಯಾರೋ ಇಲ್ಲಿ ನೆಗೆಟಿವ್ ಫೀಲ್ ಆಗಿರೋದು, ಇದೆಲ್ಲ ಇಂಡಿಕೇಟ್ ಮಾಡುತ್ತೆ. ಓಕೆ, ದ ಥಿಂಗ್ ಈಸ್, ಮೇನ್ ಆಗಿ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ ಗೈಸ್, ಈ ಪರ್ಸನಿಗೆ ಮೋಸ್ಟ್ಲಿ ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ, ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಅಂತಾನೆ ತಗೋಬಹುದು. ಪಾಸ್ಟ್ ಅಲ್ಲಿ ಯಾರೋ ಒಬ್ರು ಇವರಿಗೆ ಇವ್ರು ತುಂಬಾ ಇನ್ವೆಸ್ಟ್ ಮಾಡಿದ್ರು, ಇವ್ರು ತುಂಬಾ ಟೈಮ್ ಕೊಟ್ಟಿದ್ರು ಆ ಒಂದು ರಿಲೇಶನ್ಶಿಪ್ಗೆ, ಬಟ್ ಆ ಪರ್ಸನ್ ಇವ್ರ ಬಗ್ಗೆ ಬಿಚ್ ಮಾಡೋದು, ಇವ್ರು ಎಷ್ಟೇ ಟ್ರೈ ಮಾಡಿ, ಇವರ ಒಂದು ಲೆವೆಲ್ಗೆ ಟ್ರೈ ಮಾಡಿದ್ದಾರೆ, ದುಡ್ಡು ವಿಚಾರ ಆಗಿರ್ಬೋದು, ಸ್ಪೆಷಲ್ ಫೀಲ್ ಮಾಡಿಸೋ ವಿಚಾರ ಆಗಿರ್ಬೋದು, ಇವರ ಒಂದು ಲೆವೆಲ್ಗೆ ಟ್ರೈ ಮಾಡಿದ್ದಾರೆ. ಬಟ್ ಆ ಒಂದು ಪಾಸ್ಟ್ ಪರ್ಸನ್ ಇವರ ಎಫರ್ಟ್ ಬಗ್ಗೆ ಇದ್ ಮಾಡಿರೋದು, ಫನ್ ಆಗಿ ತಗೊಂಡಿರೋದು, ಲಾಸ್ಟ್ ಎಲ್ಲ ಮಾಡಾದ್ಮೇಲೆ ಸರಿ ಹೋಗ್ತಾ ಇಲ್ಲ, ನನಗ್ ನಿನ್ನ ಕಂಪ್ಲೀಟ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ, ಈ ತರ ಎಲ್ಲ ಮಾತಾಡಿರೋದು, ಇದೆಲ್ಲ ಪ್ರಾಬಬ್ಲಿ ಇವ್ರು ಫೇಸ್ ಮಾಡಿದ್ದಾರೆ. ದಟ್ ಈಸ್ ದ ರೀಸನ್ ಹಿ ಆರ್ ಶಿ ಈಸ್ ಆಲ್ರೆಡಿ ಹರ್ಟ್. ಓಕೆ, ಎಲ್ಲೋ ಒಂದ್ ಕಡೆ ನಿಮ್ ಬಗ್ಗೆ ತುಂಬಾ ಖುಷಿ ಇದೆ, ಬಟ್ ಎಟ್ ದ ಸೇಮ್ ಟೈಮ್ ಅವ್ರಿಗೆ ಒಂಥರ ಭಯ ಇದೆ, ನಾನ್ ಇವ್ರಿಗೆ ಒಂದು ಪರ್ಫೆಕ್ಟ್ ಪಾರ್ಟ್ನರ್ ಆಗಿರ್ತೀನ, ನಾನ್ ಇವ್ರಿಗೆ ಪರ್ಫೆಕ್ಟ್ ಪರ್ಸನ್, ನಾನು ಇವ್ರನ್ನ ಚೆನ್ನಾಗಿ ನೋಡ್ಕೊಂತೀನ, ನಾನೇನೋ ಇವ್ರ ಬಗ್ಗೆ ಖುಷಿಯಾಗಿದ್ದೀನಿ, ಬಟ್ ಇವ್ರು ನನ್ನ ಬಗ್ಗೆ ಖುಷಿಯಾಗಿದ್ದಾರ, ಇವ್ರಿಗೆ ನನ್ನ ಬಗ್ಗೆ ಪ್ರೌಡ್ ಫೀಲ್ ಇದೆಯಾ, ಇವ್ರು ನನ್ನ ಕಂಪ್ಲೀಟ್ ಆಗಿ ಆಕ್ಸೆಪ್ಟ್ ಮಾಡ್ಕೊಂಡಿದಾರ, ಈ ತರ ಎಲ್ಲ ಒಂದಷ್ಟು ಥಾಟ್ಸ್ಗಳು ಅವರ ಮೈಂಡ್ ಒಳಗೆ ಓಡಾಡ್ತಾ ಇದೆ. ದಟ್ ಈಸ್ ಫಾರ್ ಶೋರ್. ನೆಕ್ಸ್ಟ್ ಬಂದಿದೆ ದಿ ಎಂಪ್ರರ್. ಇಂಟೆನ್ಷನ್ ಅಂತಾನೆ ಬರ್ಬೋದು, ಫ್ಯೂಚರ್ ಥಾಟ್ಸ್ ಅಂತಾನೆ ಹೇಳ್ಬೋದು. ಎಂಪ್ರರ್ ಬಂದೆ ಡೆಫಿನೆಟ್ಲಿ ಇಟ್ಸ್ ಅ ಗ್ರೀನ್ ಫ್ಲಾಗ್. ಲೆಟ್ ಮಿ ಟೆಲ್ ಯು ಗೈಸ್, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಡೆಫಿನೆಟ್ಲಿ ಇವ್ರನ್ನ ಟ್ರಸ್ಟ್ ಮಾಡ್ಬೋದಾ, ಇವ್ರನ್ನ ನಂಬೋದಾ, ಫ್ಯೂಚರಲ್ಲಿ ಇವ್ರು ನನ್ನ ಜೊತೆ ಇರ್ತಾರಾ, ಇವ್ರು ನನಗೆ ವ್ಯಾಲ್ಯೂ ಕೊಡ್ತಾರಾ, ಇವ್ರು ನನಗೆ ಇಂಪಾರ್ಟೆನ್ಸ್ ಕೊಡ್ತಾರಾ, ಈ ಥರ ಎಲ್ಲ ಕ್ವೆಶನ್ ಇದೆ ಅಂದರೆ ಡೆಫಿನೆಟ್ಲಿ ಎಸ್. ದ ಥಿಂಗ್ ಈಸ್, ನಿಮ್ಮ ಜೊತೆ ಎಷ್ಟೇ ದುಡ್ಡು ಇರ್ಬೋದು, ನಿಮ್ಮ ಜೊತೆ ಎಷ್ಟೇ ಸಕ್ಸಸ್ ಇರ್ಬೋದು ಗ್ರೂಪ್ 1, ಬಟ್ ಇವರು ಎಲ್ಲೋ ಒಂದು ಕಡೆಯಿಂದ ದುಡ್ಡು ನೋಡಿ ಬರ್ತಾ ಇಲ್ಲ, ಅಥವಾ ಆಲ್ರೆಡಿ ನಿಮ್ಗಿರೋ ಪಾಪ್ಯುಲಾರಿಟಿ ನೋಡ್ಕೊಂಡು ಬರ್ತಾ ಇಲ್ಲ, ಅಥವಾ ನಿಮ್ಮ ಬೆಸ್ಟ್ ಕ್ವಾಲಿಟೀಸೇ ನೋಡ್ಕೊಂಡು ಬರ್ತಾ ಇಲ್ಲ. ಅವ್ರೊಂಥರ ಲೈಕ್ ಹೀಸ್ ಲೈಕ್, ಮೇ ಬಿ ನಿಮ್ಮ ಯಾವುದೋ ಒಂದು ಗುಣ ಇಷ್ಟ ಆಗಿದೆ, ನಿಮ್ಮ ಒಂದು ಪೊಟೆನ್ಷಿಯಲ್ ರೀತಿ ಇಷ್ಟ ಆಗಿದೆ, ನಿಮ್ಮ ಒಂದು ಸೀರಿಯಸ್ ನೇಚರ್ ಇಷ್ಟ ಆಗಿದೆ, ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋ ನೇಚರ್ ಇಷ್ಟ ಆಗಿದೆ. ಮೋರ್ ಓವರ್ ನೀವು ಫ್ಯಾಮಿಲಿ ಟ್ರೀಟ್ ಮಾಡೋ ರೀತಿ, ಫ್ಯಾಮಿಲಿನೆಲ್ಲ ಮಾತಾಡ್ಸೋ ರೀತಿ, ದೊಡ್ಡವ್ರನ್ನ ಮಾತಾಡ್ಸೋ ರೀತಿ, ಚಿಕ್ಕ ಮಕ್ಕಳನ್ನ ಮಾತಾಡ್ಸೋ ರೀತಿ, ಇದೆಲ್ಲ ಅವ್ರಿಗೆ ತುಂಬಾನೇ ಖುಷಿಯಾಗಿದೆ. ದಟ್ ಈಸ್ ಡೆಫಿನೆಟ್ಲಿ ಫಾರ್ ಶೋರ್.
ಓಕೆ, ಈ ಎಲ್ಲ ಕಾರಣಕ್ಕೆ ನಿಮ್ನ ಬಿಟ್ಕೊಡೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ಡೆಫಿನೆಟ್ಲಿ ಇಟ್ಸ್ ಅ ಗ್ರೀನ್ ಫ್ಲಾಗ್ ಅಂತಾನೆ ಹೇಳ್ಬೋದು. ಒನ್ ಥಿಂಗ್ ಈಸ್, ಈ ಪರ್ಸನಿಗೆ ಇವ್ರೊಂಥರ ಲೈಕ್ ಓಲ್ಡ್ ಸ್ಕೂಲ್ ಅಂತ ಹೇಳಲ್ಲ, ಬಟ್ ಈ ಹಳೆ ಮೂವೀಸ್ ಎಲ್ಲ ನೋಡಿರ್ತೀರ ರೈಟ್. ರಿಲೇಶನ್ಶಿಪ್ ಅಥವಾ ಪಾರ್ಟ್ನರ್ಶಿಪ್ ಅಥವಾ ಲವ್ ಲೈಫ್ ಅಂತ ಬಂದ್ರೆ ಆ ಪರ್ಸನ್ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಪಾರ್ಟ್ನರ್, ರೈಟ್. ಅವ್ರೊಂಥರ ಹಿಡ್ದಿಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಎಲ್ಲಾರು ಹೋಗ್ತಿದ್ಯಾ ಅಂದ್ರೆ ಪ್ಲೀಸ್ ನನಗೂ ಹೇಳು, ನಾನು ಬರಲ್ಲ, ಬಟ್ ಅದು ನನಗೆ ಮುಂಚೆನೆ ಹೇಳು, ಸೊ ದಟ್ ನೀನ್ ಸೇಫ್ ಆಗಿದೆಯಾ ಅಂತ ನನಗೊಂದು ಥಾಟ್ ಅಲ್ಲಿ ಇರುತ್ತೆ. ನೀನ್ ಎಲ್ಲಿ ಹೋಗ್ತಾ ಇರ್ತೀಯಾ ಅಂತ ಅವ್ನಿಗೆ ಗೊತ್ತಾಗಿರುತ್ತೆ. ಸೊ ಈ ತರ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸಣ್ಣ ಸಣ್ಣ ಪುಟ್ಟ ಲೈಕ್ ಓಲ್ಡ್ ಸ್ಕೂಲ್ಗೆ ಕಂಪೇರ್ ಮಾಡ್ಬೋದು. ಬಟ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟೀಸ್, ಇವರಿಗೆ ಒಂದು ರಿಲೇಶನ್ಶಿಪ್, ಒಂದು ಕಮಿಟ್ಮೆಂಟ್ ಅಂತ ಬಂದ್ರೆ ಅದು ಜಸ್ಟ್ ಫಾರ್ ಅ ನೇಮ್ ಸೇಕ್ ಆಗಿರಬಾರ್ದು. ರಿಯಲಿಸ್ಟಿಕ್ ಆಗಿ ನಿಮ್ ಜೊತೆ ಕಮಿಟ್ ಆಗೋದಕ್ಕೆ ಇಷ್ಟಪಡ್ತಾರೆ. ಫ್ಯೂಚರ್ ಅಲ್ಲಿ ದೇರ್ ಈಸ್ ಎವ್ರಿ ಪಾಸಿಬಿಲಿಟಿ ಸ್ವಲ್ಪ ನಿಮಗೆ ಫೀಲ್ ಆಗ್ಬೋದು ಸ್ವಲ್ಪ ಪೊಸೆಸಿವ್ ಆಗ್ತಾ ಇದ್ದಾರೆ ಅಂತ, ಬಟ್ ನೋ, ಅದು ಪೊಸೆಸಿವ್ ಆಗ್ತಾ ಇರೋದಲ್ಲ. ಇನ್ಫ್ಯಾಕ್ಟ್ ಮೆಚ್ಯೂರ್ಡ್ ವೇಯಲ್ಲಿ ಥಿಂಕ್ ಮಾಡ್ತಾ ಇರೋದು, ಮೆಚ್ಯೂರ್ಡ್ ವೇಯಲ್ಲಿ ಯೋಚನೆ ಮಾಡ್ತಾ ಇರೋದು, ಮೆಚ್ಯೂರ್ಡ್ ವೇಯಲ್ಲಿ ಒಂದಷ್ಟು ಡಿಸಿಷನ್ಸ್ ತಗೊತಾ ಇರೋದು, ದಟ್ ಈಸ್ ಫಾರ್ ಶೋರ್. ಸೊ ಬಿಕಾಸ್ ಅವರಿಗೆ ರಿಲೇಶನ್ಶಿಪ್ ಅಂತ ಬಂದರೆ ಅದಕ್ಕೊಂದು ಸ್ಟ್ರಕ್ಚರ್ ಕೊಡೋದಕ್ಕೆ ಇಷ್ಟಪಡ್ತಾರೆ. ಅವ್ರ ಬಗ್ಗೆ ನನಗೆ ಇಷ್ಟಿಷ್ಟು ಗೊತ್ತಿರಬೇಕು, ನಿಮ್ಮ ಫೇವ್ರೆಟ್ಸ್ ಏನು ಅಂತ ಅವ್ರಿಗೆ ಗೊತ್ತಿರಬೇಕು, ನಿಮ್ಮ ಪ್ಲ್ಯಾನ್ಸ್ ಏನು, ಫ್ಯೂಚರ್ ಪ್ಲ್ಯಾನ್ಸ್ ಏನು ಅಂತ ಅವ್ರಿಗೆ ಗೊತ್ತಿರಬೇಕು. ಸೊ ದಟ್ ಅವರು ಇಬ್ಬರು ಒಟ್ಟಿಗೆ ವರ್ಕ್ ಮಾಡ್ಬೋದು. ಅದಕ್ಕೆ ಫ್ಯೂಚರಲ್ಲಿ ಕನ್ಫ್ಯೂಷನ್ ಆಗಬಾರ್ದು, ಇದು ಎಲ್ಲಿಂದ ಬಂತು ಅಂತ, ರೈಟ್. ಬಿಕಾಸ್ ಅವ್ರಿಗೇನೋ ಸಮಥಿಂಗ್ ರಿಯಲ್ ಬಿಲ್ಡ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ನಿಮಗೆ ಸೆಕ್ಯೂರಿಟಿ ಕೊಡೋದಕ್ಕೆ ಇಷ್ಟಪಡ್ತಾರೆ. ಯಾವುದೇ ರೀತಿಯಾದ ಒಂದು ಕ್ಯಾಶುವಲ್ ರಿಲೇಶನ್ಶಿಪ್ನ ನೋಡ್ತಾ ಇಲ್ಲ ಇಲ್ಲಿ ಈ ಪರ್ಸನ್. ಸಮಥಿಂಗ್ ಸೀರಿಯಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಕಡೆಯಿಂದ ಕೂಡ, ಸಮಥಿಂಗ್ ಸೀರಿಯಸ್ ಕಮಿಟ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಫ್ಯೂಚರಲ್ಲಿ ಈ ಪರ್ಸನ್ ನಿಮಗೆ ಎಲ್ಲ ರೀತಿಯಾದ, ನಿಮ್ಮ ಫ್ಯಾಮಿಲಿಲಿ ಯಾರಾದರೂ ದೊಡ್ಡವರು, ತಂದೆ ಆಗಿರ್ಬೋದು, ಅಜ್ಜ ಆಗಿರ್ಬೋದು, ಆ ಥರ ಒಂದು ವೈಬ್ ಕೊಡ್ತಾರೆ. ಅಂದರೆ ಅವ್ರು ಎಷ್ಟು ಕೇರ್ ಮಾಡ್ತಾರೆ ಅವ್ರ ಪಾರ್ಟ್ನರ್ ಬಗ್ಗೆ, ಅವ್ರ ಫ್ಯಾಮಿಲಿ ಬಗ್ಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ತಗೊಂತಾರೆ. ಬಿಕಾಸ್ ಎಂಪರರ್ ಅಂದರೆ ಅಲ್ಟಿಮೇಟ್ಲಿ ದಿಸ್ ಇಸ್ ಗಿವರ್. ಓಕೆ, ಮುಂಚೆನೇ ಹೇಳಿದಾಗ ನಿಮ್ಮ ಹತ್ರ ಎಷ್ಟೇ ದುಡ್ಡಿದ್ರು ಅದು ನಿಮ್ಮದೇ. ಯಾವುದೇ ಕಾರಣಕ್ಕೂ ನಿಮ್ಮ ದುಡ್ಡಿಗೆ ಆಗಿರ್ಬೋದು, ನಿಮ್ಮ ಸಕ್ಸಸ್ಸಿಗಾಗಿರ್ಬೋದು, ನಿಮ್ಮ ಅಚೀವ್ಮೆಂಟ್ ನೋಡ್ಕೊಂಡಾಗಿರ್ಬೋದು ಈ ಪರ್ಸನ್ ಬರಲ್ಲ. ಡೆಫಿನೆಟ್ಲಿ ಅವ್ರಿಗೆ ಅವರ ರೋಲ್ ಏನು ಅದು ಅವ್ರಿಗೆ ತುಂಬ ಮ್ಯಾಟರ್ ಆಗುತ್ತೆ. ಅವರ ರೋಲ್ ನಿಮ್ಮ ಟೇಕ್ ಕೇರ್, ನಿಮ್ಮ ಚೆನ್ನಾಗಿ ನೋಡ್ಕೊಳ್ಳೋದು, ನಿಮಗೆ ಯಾವುದೇ ರೀತಿ ಕಡಿಮೆ ಆಗಬಾರ್ದು ಅಂತ ಒಂದು ಫೀಲ್ ಮಾಡಿಸೋದು, ನಿಮಗೆ ಪ್ರೊಟೆಕ್ಟೆಡ್ ಫೀಲ್ ಮಾಡಿಸೋದು. ಸೊ ಇಟ್ಸ್ ಮೋರ್ ಲೈಕ್ ತುಂಬ ಲಾಂಗ್ ಟರ್ಮ್ ಕ್ವೆಶನ್ಸ್ ಇವ್ರು ನಿಮ್ಮ ಹತ್ರ ಕೇಳ್ಬೋದು, ವೆರಿ ಸೂನ್ ಕೇಳ್ತಾರೆ ಕೂಡ. ಬಿಕಾಸ್ ಅವರು ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ, ನಾಟ್ ಜಸ್ಟ್ ಫ್ಯೂಚರ್ ಕರಿಯರ್ ಬಗ್ಗೆ ಪ್ಲಾನ್ ಮಾಡ್ತಾ ಇಲ್ಲ, ಫ್ಯೂಚರ್ ಲವ್ ಲೈಫ್ ಬಗ್ಗೆ ಪ್ಲಾನ್ ಮಾಡ್ತಾ ಇಲ್ಲ. ಅಲ್ಟಿಮೇಟ್ಲಿ ಅವರು ನೀವಿಬ್ರು ಎಲ್ಲಿ ಸ್ಟೇ ಆಗ್ತೀರಾ ಒಟ್ಟಿಗೆ ಇದ್ರೆ, ನೀವಿಬ್ರು ಎಲ್ಲಿ ಮನೆ ಮಾಡ್ಕೊತೀರಾ, ಯಾವ ಏರಿಯಾದಲ್ಲಿ ಇರ್ತೀರಾ, ಫಿನಾನ್ಷಿಯಲಿ ಹೆಂಗಿರ್ತೀರಾ, ನಿಮ್ಮ ಪ್ಲಾನ್ಸ್ ಅವರ ಪ್ಲಾನ್ಸ್ ಅಲೈನ್ ಆಗುತ್ತಾ. ಸೊ ಇಟ್ಸ್ ಮೋರ್ ಲೈಕ್ ಎಲ್ಲದೂ ಒಂದು ರೈಟ್ ಪೊಸಿಷನ್ ಅಲ್ಲಿ ಇರಬೇಕು ಅವರಿಗೆ. ಯಾವುದೇ ಕಾರಣಕ್ಕೂ ಅವ್ರಿಗೆ ಫ್ಯೂಚರಲ್ಲಿ ಫೀಲ್ ಆಗಬಾರ್ದು, ಒಂದು ರಾಂಗ್ ಪರ್ಸನಿಗೆ ನಾನು ಟೈಮ್ ಕೊಟ್ಟೆ, ರಾಂಗ್ ಕನೆಕ್ಷನಿಗೆ ಟೈಮ್ ಕೊಟ್ಟೆ, ನಾನೇ ಏನೇನೋ ಎಕ್ಸ್ಪೆಕ್ಟ್ ಮಾಡಿಕೊಂಡೆ, ಈ ಥರ ಎಲ್ಲ ಥಾಟ್ ಅವರಿಗೆ ಬರೋದಕ್ಕೆ ಇಷ್ಟ ಇಲ್ಲ. ಕಮಿಟ್ಮೆಂಟ್ ಅಂದಮೇಲೆ ಅದೊಂದು ರಿಯಲ್ ಕಮಿಟ್ಮೆಂಟ್ ಆಗೇ ಇರೋದಕ್ಕೆ ಇಷ್ಟಪಡುತ್ತೆ, ಪಡುತ್ತೆ. ಓಕೆ, ಸೊ ಲೆಟ್ಸ್ ಸಿ. ದೇರ್ ಈಸ್ ದಿ ಹರ್ಮಿಟ್. ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಲೆಟ್ ಮಿ ಟೆಲ್ ಯು ಗೈಸ್, ಫ್ಯೂಚರಲ್ಲಿ ನಿಮಗೆ ಕಮಿಟ್ಮೆಂಟ್ ಕೊಡೋದಕ್ಕೂ ಮುಂಚೆ ತುಂಬ ಯೋಚನೆ ಮಾಡೋದನ್ನ ನೋಡ್ತಾ ಇದ್ದೀನಿ, ತುಂಬ ಓವರ್ ಥಿಂಕ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಅವಾಗ ಸ್ವಲ್ಪ ಆನ್ ಆ್ಯಂಡ್ ಆಫ್ ಬಿಹೇವಿಯರ್ ಕೂಡ ಇರುತ್ತೆ ಅವ್ರದ್ದು. ಬಿಕಾಸ್ ಅವ್ರಿಗೆ ತುಂಬ ಯೋಚನೆ ಮಾಡ್ತಾರೆ ಕಮಿಟ್ಮೆಂಟ್ ಕೊಡೋದಕ್ಕೂ ಮುಂಚೆ, ಎಲ್ಲ ರೀತಿಯಾಗೂ ಯೋಚನೆ ಮಾಡ್ತಾರೆ. ಅವಾಗ ಅವರ ಒಂದು ವ್ಯಾಲ್ಯೂಸ್, ನಿಮ್ಮ ವ್ಯಾಲ್ಯೂಸ್ ಮ್ಯಾಚ್ ಆಗುತ್ತಾ, ಇದೆಲ್ಲದನ್ನು ಯೋಚನೆ ಮಾಡೋದನ್ನ ನೋಡ್ತಾ ಇದ್ದೀನಿ. ಡೆಫಿನೆಟ್ಲಿ ವೆರಿ ಮೆಚ್ಯೂರ್ಡ್ ಪರ್ಸನ್, ವೆರಿ ಮಚ್ ಗ್ರೀನ್ ಲೈಟ್, ರೆಡ್ ಲೈಟ್ ಗ್ರೀನ್ ಲೈಟ್ ಅಂತಾರಲ್ವಾ, ಸೊ ಎಸ್, ಗ್ರೀನ್ ಲೈಟ್ ಅನ್ಬೋದು, ಸೊ ಗ್ರೀನ್ ಫ್ಲಾಗ್ ಅನ್ಬೋದು ಇನ್ಫ್ಯಾಕ್ಟ್, ರೈಟ್. ಸೊ ಡೆಫಿನೆಟ್ಲಿ ಈ ಪರ್ಸನ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ನೀವು ಇವರಿಗೆ ಸ್ಟಿಕ್ ಆನ್ ಆದರೆ 100% ಅವರು ನಿಮಗೆ ಸ್ಟಿಕ್ ಆನ್ ಆಗ್ತಾರೆ. ನೀವು ಅವರಿಗೆ ಕಮಿಟ್ಮೆಂಟ್ ಕೊಟ್ಟರೆ 100% ಅವರು ಕೂಡ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ. ನೀವು ಅವರಿಗೆ ಎಸ್ ಅಂದರೆ
100% ಅವರು ಕೂಡ ಎಸ್ ಅಂದೇ ಅಂತಾರೆ. ಬಟ್ ಇಟ್ ಕಮ್ಸ್ ವಿತ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಬಿಕಾಸ್ ನಾನು ಮುಂಚೆನೇ ಹೇಳ್ದಂಗೆ ಅವ್ರದ್ದು ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಹಿ ಆರ್ ಶಿ ಎಕ್ಸ್ಪೆಕ್ಟ್ಸ್ ನೀವು ಅದಕ್ಕೆ ಅಗ್ರಿ ಮಾಡ್ತೀರಾ, ನೀವು ಅದಕ್ಕೆ ಎಸ್ ಅಂತೀರಾ ಅಂತ. ದಟ್ ಈಸ್ ಡೆಫಿನೆಟ್ಲಿ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇದೆ. ನೀವು ಅವರ ಎಕ್ಸ್ಪೆಕ್ಟೇಷನ್ಸ್ನ ಫುಲ್ಫಿಲ್ ಮಾಡಬೇಕು ಅಂತ. ಐ ಡೋಂಟ್ ನೋ ಅವರ ಎಕ್ಸ್ಪೆಕ್ಟೇಷನ್ಸ್ ಏನಾಗಿರುತ್ತೆ ಅಂತ. ಬಟ್ ಲೆಟ್ ಸಿ. ದೇರ್ ಈಸ್ ಒನ್ ಮೋರ್ ಕಾರ್ಡ್. ನಾವಿದನ್ನ ಅವಾಯ್ಡ್ ಮಾಡೋದಕ್ಕೇನೆ ಆಗಲ್ಲ. ದಿ ಡೆತ್. ಓಕೆ, ಡೆತ್ ಅನ್ಕೊಳ್ಳೆ ಏನೋ ಸೀರಿಯಸ್ ಡೆತ್ ಆಗ್ತಾ ಇದೆ ಅಂತ ಅಲ್ಲ. ಇದು ಬ್ಲಾಕೇಜ್ ಸಿಚುವೇಶನ್ ಅಲ್ಲಿ ಬಂದಿದೆ. ಅಂದ್ರೆ ಮೇ ಬಿ ದಟ್ ಈಸ್ ದ ರೀಸನ್. ಈ ಪರ್ಸನ್ಗೆ ಅವ್ರದೇ ಆದಂಥ ಒಂದಷ್ಟು ಹಾಬೀಸ್ ಇದೆ, ಅವ್ರದೇ ಆದಂಥ ಒಂದಷ್ಟು ವ್ಯಾಲ್ಯೂಸ್ ಇದೆ. ಅದನ್ನೆಲ್ಲ ಬಿಟ್ಟು ಇವಾಗ ಕಮಿಟ್ಮೆಂಟ್ ಅಂತ ಕೊಟ್ಟರೆ ಡೆಫಿನೆಟ್ಲಿ ಅವರು ಸ್ವಲ್ಪ ಒಂದಷ್ಟು ಥಿಂಗ್ಸಿಗೆ ಅವ್ರು ಅಡ್ಜಸ್ಟ್ ಆಗಬೇಕಾಗಿ ಬರುತ್ತೆ. ಡೆಫಿನೆಟ್ಲಿ ಕಮಿಟ್ಮೆಂಟ್ ಅಂತ ಬಂದರೆ ನಿಮಗೂ ಟೈಮ್ ಕೊಡಬೇಕಾಗಿ ಬರುತ್ತೆ. ಇಟ್ಸ್ ನಾಟ್ ದಟ್ ದೆಮ್ ಸೆಲ್ಫ್. ಮೇ ಬಿ ಇಷ್ಟು ದಿನ ಅವ್ರ ಪಾಡಿಗೆ ಇರ್ತಾ ಇದ್ರು, ಇಷ್ಟು ದಿನ ಅವರು ಜಾಸ್ತಿ ಅವರ ಒಂದು ಲೈಫ್ ಸ್ಟೈಲ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು, ಇಷ್ಟು ದಿನ ಅವ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ರು. ಬಟ್ ಡೆಫಿನೆಟ್ಲಿ ಇವಾಗ ಲವ್ ಅಂತ ಅಂದ್ರೆ, ಒಂದು ಕಮಿಟ್ಮೆಂಟ್ ಅಂತ ಅಂದ್ರೆ, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಅವ್ರ ಬಗ್ಗೆ ಮಾತ್ರ ಅಲ್ಲ, ಇಟ್ಸ್ ಆಲ್ಸೋ ಅಬೌಟ್ ನಿಮ್ ಬಗ್ಗೆ ಕೂಡ. ಎಲ್ಲೋ ಒಂದ್ ಕಡೆ ಅವರ ಒಂದು ಓಲ್ಡ್ ಹ್ಯಾಬಿಟ್ ನ ಬಿಟ್ಟು ಹೋಗೋದು ಅವರಿಗೆ ಭಯ ಇದೆ. ಒಂದಷ್ಟು ಹಾಬೀಸ್ ನ ಬಿಡೋದೊಂದೇ ಭಯ ಇದೆ. ಇಟ್ ಕುಡ್ ಬಿ ಎನಿಥಿಂಗ್. ಅವರ ಒಂದು ಕಂಫರ್ಟ್ ಝೋನ್ ನ ಬಿಟ್ಟು ಬರೋದು ಅಂದ್ರೆ ಅವ್ರಿಗೆ ಸ್ವಲ್ಪ ಭಯ ಇದೆ. ಅಂಡ್ ಎಟ್ ದ ಸೇಮ್ ಟೈಮ್ ಡೆಫಿನೆಟ್ಲಿ ಒಂದು ಪಾಸ್ಟ್ ಟ್ರಾಮಾದಿಂದ ಹೊರಗೆ ಬರ್ತಾ ಇದ್ದಾರೆ ಅವರು. ಮುಂಚೆ ನಾನು ಹೇಳ್ದಂಗೆ ಯಾರೋ ಒಬ್ರು ಅವ್ರಿಗೆ ಇನ್ಸಲ್ಟ್ ಮಾಡಿರೋದುಂಟು, ಯಾರೋ ಒಬ್ರು ಅವರ ಒಂದು ಎಫರ್ಟ್ ಹಾಕಿದ್ರು ಏನು ಹಾಕಿಲ್ಲ ಅಂದಿರೋದುಂಟು, ಯಾರೋ ಒಬ್ರು ಇವ್ರ ಎಫರ್ಟ್ ಹಾಕಿದ್ರು ಅದ್ರ ಬಗ್ಗೆ ಫನ್ ಮಾಡಿದ್ದಾರೆ ಕೂಡ. ಇದೆಲ್ಲ ಅವರಿಗೆ ಒಂದು ಟ್ರಾಮಾ ಇದೆ. ಮೇ ಬಿ ಯಾರೋ ಅವರ ಪ್ರೀವಿಯಸ್ ಪಾರ್ಟ್ನರ್ ಆಗಿರ್ಬೋದು, ಪಬ್ಲಿಕ್ಲಿ ಆ ಒಂದು ರಿಲೇಶನ್ಶಿಪ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು, ಪಬ್ಲಿಕ್ ಆಗಿ ಅವರ ಒಂದು ಬಾಯ್ ಫ್ರೆಂಡ್ ನಾನು, ಗರ್ಲ್ ಫ್ರೆಂಡ್ ನಾನು ಅಂತ ಹೇಳ್ಕೊಳ್ಳೋದು. ಯಾರೋ ಒಬ್ರು ಇವರಿಗೆ ಇಲ್ಲಿ ಇನ್ಸಲ್ಟ್ ಮಾಡಿದ್ದಾರೆ, ಹೇಳ್ಕೊಳ್ದಾನೆ ಅದನ್ನೆಲ್ಲ ಮುಜುಗರ ಫೀಲ್ ಮಾಡ್ಸಿದ್ದಾರೆ. ಮೇ ಬಿ ಅವರು ಒಂದು ಟ್ರಾಮ್ಯಾಟಿಕ್ ಸಿಚುವೇಶನ್ ಅಲ್ಲಿ ಡೆಫಿನೆಟ್ಲಿ ಇದ್ದಾರೆ, ಇಲ್ಲ ಅಂತ ಅಲ್ಲ. ಮೂವ್ ಆನ್ ಆಗಿದಾರ? ನೋ, ಡೆಫಿನೆಟ್ಲಿ ಕಂಪ್ಲೀಟ್ ಆಗಿ ಮೂವ್ ಆನ್ ಆಗಿಲ್ಲ. ಸೊ ಎಸ್, ಅವರಿಗೆ ಟೈಮ್ ತಗೊಳುತ್ತೆ ಅದನ್ನೆಲ್ಲ ಮರ್ತು ನಿಮ್ ಜೊತೆ ಫಾರ್ವರ್ಡ್ ಮೂವ್ ಆಗೋದಕ್ಕೆ. ಬಿಕಾಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಅವ್ರ ಲೈಫಿಗೆ ಬಂದಿದ್ದೀರಾ. ಇಟ್ ಟೇಕ್ಸ್ ಟೈಮ್ ಅವರಿಗೆ ಎಮೋಷ್ನಲಿ ಕೂಡ ಅದರಿಂದ ಪಾಸ್ಟ್ ಸಿಚುವೇಶನ್ ಇಂದ ಹೊರಗೆ ಬರೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್ ಅವ್ರು ಇಂಡಿಪೆಂಡೆಂಟ್ ಆಗಿದ್ರು, ಇಷ್ಟು ದಿನ ಎಮೋಷ್ನಲಿ ಡಿಟ್ಯಾಚ್ಡ್ ಆಗಿದ್ರು. ಅವ್ರ ಲೈಫಲ್ಲೂ ಒಂದು ಎಂಡಿಂಗ್ ಆಗಿದೆ, ಬ್ರೇಕಪ್ ಆಗಿರ್ಬೋದು, ಡಿವೋರ್ಸ್ ಆಗಿರ್ಬೋದು. ಸೊ ಡೆಫಿನೆಟ್ಲಿ ಅವ್ರಿಗೆ ಒಂದು ಸ್ವಲ್ಪ ಭಯ ಇದೆ ಮೂವ್ ಆನ್ ಆಗೋದಕ್ಕೆ. ಡೆಫಿನೆಟ್ಲಿ ಒಂದು ಸ್ವಲ್ಪ ಭಯ ಇದೆ ಈ ಕನೆಕ್ಷನ್ನ ಫಾರ್ವರ್ಡ್ ತಗೊಂಡು ಹೋಗೋದಕ್ಕೆ. ನಾಟ್ ಮೆಂಟಲಿ ಪ್ರಿಪೇರ್ಡ್ ಆ ಥರ ಒಂದು ಸಿಚುವೇಶನ್ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಸೊ ಲೆಟ್ ಸಿ. ಈ ಪರ್ಸನ್ ಹೆಂಗೆ ಅಂತಂದ್ರೆ, ಓಕೆ ನಾನು ಇವಾಗ ಕಮಿಟ್ಮೆಂಟ್ಗೆ ಹೋದ್ರೆ ನನ್ನ ಈಗೋ ಬಿಟ್ಟು ಬರಬೇಕು, ಕಂಫರ್ಟ್ ಝೋನ್ ಬಿಟ್ಟು ಬರಬೇಕು, ಓಲ್ಡ್ ಹ್ಯಾಬಿಟ್ಸ್ನ ಬಿಟ್ಟು ಬರಬೇಕು, ನನ್ನ ಇಂಡಿಪೆಂಡೆಂಟ್ ಲೈಫ್ನ ಬಿಟ್ಟು ಬರಬೇಕು. ಇದೆಲ್ಲ ಒಂದಷ್ಟು ಥಾಟ್ಸ್ ಇದೆ ಅವರಿಗೆ. ಡೆಫಿನೆಟ್ಲಿ ಅವರಿಗೆ ಒಂದು ಸ್ವಲ್ಪ ಭಯ ಇದೆ. ದೇರ್ ಈಸ್ 5 of Wands. ಡೆಫಿನೆಟ್ಲಿ ಮೆಂಟಲಿ ತುಂಬಾ ಸ್ಟ್ರಗ್ಲಿಂಗ್ ಸಿಚುವೇಶನ್. ಒಂಥರ ಮೆಂಟಲಿ ಅನ್ನೋದಕ್ಕಿಂತ ಅವ್ರ ಲೈಫಲ್ಲಿ ಇವಾಗ ಒಂದಷ್ಟು ಜನರು ಒಪಿನಿಯನ್ ಕೂಡ ಕೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಈ ಪಾರ್ಟ್ನರ್ಶಿಪ್ ಬಗ್ಗೆ, ನಿಮ್ಮ ಬಗ್ಗೆ ಆ್ಯಂಡ್ ಈ ಕಮಿಟ್ಮೆಂಟ್ ಬಗ್ಗೆ ಎಲ್ಲೋ ಒಂದ್ ಕಡೆ ಎಲ್ಲರೂ ಒಂಥರ ವೆರಿ ಡಿಸ್ಟರ್ಬ್ ಸಿಚುವೇಶನ್ ಅಲ್ಲಿ ಹೋಗ್ತಾ ಇದ್ದಾರೆ ಇವಾಗ ಈ ಒಂದು ಪರ್ಸನ್. ಇವ್ರಿಗೆ ಹೆಂಗೆ ಅಂತ ಅಂದ್ರೆ, ನೀವೇನೋ ಅವ್ರ ಲೈಫಲ್ಲಿ ಬಂದ್ರಿ, ಬಟ್ ಒಂಥರ ರಾಂಗ್ ಟೈಮಲ್ಲಿ ಬಂದಿದ್ದೀರಾ. ಬಿಕಾಸ್ ಅವರಿಗೆ ಕಂಪ್ಲೀಟ್ ಆಗಿ 100% ನಿಮಗೆ ಅಟೆನ್ಷನ್ ಕೊಡೋದಕ್ಕೆ ಆಗ್ತಾ ಇಲ್ಲ. 100% ಅಟೆನ್ಷನ್ ಈ ಒಂದು ರಿಲೇಶನ್ಶಿಪ್ ಮೇಲೆ ಕೊಡೋದಕ್ಕೆ ಆಗ್ತಾ ಇಲ್ಲ, ಅಥವಾ ಈ ಲವ್ ಮೇಲೆ ಒಂದು ಕೊಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಅಟ್ ದ ಸೇಮ್ ಟೈಮ್ ಒಂದಷ್ಟು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಕರಿಯರ್ ಆಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, ಅವರ ಮನೆಯಲ್ಲಿ ಹೋಮ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಅವರ ಕಮಿಟ್ಮೆಂಟ್ ಆಗಿರ್ಬೋದು, ಗೋಯಿಂಗ್ ಥ್ರೂ ಅ ಲಾಟ್ ಅಂತಾನೆ ನೋಡ್ತಾ ಇದೀನಿ. ಕಂಪ್ಲೀಟ್ಲಿ ಒಂದು ಮೆಸ್ಡ್ ಅಪ್ ಸಿಚುವೇಶನ್ ಅಲ್ಲಿ ಕೂಡ ಹೋಗ್ತಾ ಇದ್ದಾರೆ ಅವರು. ಸೊ ಇಟ್ಸ್ ಲೈಕ್ ವೆರಿ ಸ್ಟ್ರಗ್ಲಿಂಗ್ ಅಂತಾನೆ ಹೇಳ್ಬೋದು, ಏನೋ ಫ್ಯೂಚರ್ ತಗೊಂಡು ಹೋಗೋದಕ್ಕೆ ಈ ಕನೆಕ್ಷನ್ನ. ಬಟ್ ತುಂಬಾ ಜನ ಇನ್ವಾಲ್ವ್ ಆಗ್ತಾರೆ. ತುಂಬಾ ಜನ ಇಲ್ಲಿ ಕನೆಕ್ಷನ್ ಬೇಡ, ಈ ರಿಲೇಶನ್ಶಿಪ್ ಬೇಡ, ಅಥವಾ ತುಂಬಾ ಜನ ಇಲ್ಲಿ ಅವ್ರಿಗೆ ಡಿಮೋಟಿವೇಟ್ ಮಾಡ್ತಾ ಇರೋದು ರಿಲೇಶನ್ಶಿಪ್ ಬಗ್ಗೆ.
ತುಂಬಾ ಜನದ ಒಪಿನಿಯನ್ ಕೂಡ ಎಟ್ ದ ಸೇಮ್ ಟೈಮ್ ಕೇಳ್ತಾ ಇರೋದು ನೋಡ್ತಾ ಇದ್ದೀನಿ. ಬಟ್ ದ ಥಿಂಗ್ ಈಸ್, ಡೆಫಿನೆಟ್ಲಿ ಈ ಪರ್ಸನ್ ಸೀರಿಯಸ್ ಆಗಿ ಯೋಚನೆ ಮಾಡ್ತಾರೆ, ಇವಾಗಲ್ದೇ ಇದ್ರು ಫ್ಯೂಚರಲ್ಲಿ ಯೋಚನೆ ಮಾಡ್ತಾರೆ. ಫ್ಯೂಚರಲ್ಲಿ ಆ ಒಂದು ಲೋನ್ಲಿನೆಸ್ ಇಂದ ಹೊರಗೆ ಬರೋದಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡ್ತಾರೆ. ನೀವು ಅವರಿಗೆ ಎಲ್ಲ ರೀತಿಯಾದ ಏನೋ ಪಾಸಿಟಿವ್ ಸೈನ್ಸ್ ಕೊಟ್ಟರೆ ಮಾತ್ರ. ಬಿಕಾಸ್ ನಿಮ್ಮನ್ನ ಡೇ ಬೈ ಡೇ ಟ್ರಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿಮ್ಮನ್ನ ಡೇ ಬೈ ಡೇ ಪೊಟೆನ್ಷಿಯಲ್ ಇನ್ನೂ ಜಾಸ್ತಿ ನಿಮ್ಮಲ್ಲಿ ನೋಡ್ತಾರೆ ಅವರು. ದಟ್ ಈಸ್ ಫಾರ್ ಶೋರ್. ಸೊ ಯಾ, ದೇರ್ ಈಸ್ ಎವ್ರಿ ಪಾಸಿಬಿಲಿಟಿ ಈ ಪರ್ಸನ್ ಕಮಿಟ್ಮೆಂಟ್ ಕೊಡ್ತಾರೆ ನಿಮಗೆ. ಓಕೆ, ಸೊ ಎಸ್ ಗೈಸ್, ಇದಾಗಿತ್ತು ಗ್ರೂಪ್ 1 ಅವ್ರಿಗೆ ರೀಡಿಂಗ್. ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಇನ್ವಾಲ್ವ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ರೀಡಿಂಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. Love you all. Bye. ಹೆಲ್ಲೋ, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಆರ್ ಸೆಕೆಂಡ್ ಗ್ರೂಪ್ನ ಚೂಸ್ ಮಾಡಿದ್ದೀರಾ, ಎಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಬರುತ್ತೆ ಈ ಒಂದು ಪರ್ಸನ್ ಬಗ್ಗೆ ಆ್ಯಂಡ್ ಈ ಒಂದು ಕನೆಕ್ಷನ್ ಬಗ್ಗೆ ಅಂತ. ಸೊ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ನಿಮಗೆ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಈ ಒಂದು ವಿಡಿಯೋದಲ್ಲಿ ಈ ಪರ್ಸನ್ ಫಸ್ಟ್ ಆಫ್ ಆಲ್ ನಿಮಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರ ಇಂಟೆನ್ಷನ್ ಏನು ಈ ರಿಲೇಶನ್ಶಿಪ್ಪಲ್ಲಿ, ಆ್ಯಂಡ್ ಏನಾದ್ರು ಬ್ಲಾಕ್ ಮಾಡ್ತಾ ಇದೆಯಾ ಅವರಿಗೆ ಕಮಿಟ್ಮೆಂಟ್ ಕೊಡೋದಕ್ಕೆ, ಇದೆಲ್ಲದನ್ನು ಡೀಟೇಲ್ ಆಗಿ ನೋಡೋಣ. ಸೊ ಗ್ರೂಪ್ 2, ಲೆಟ್ಸ್ ಸಿ. ಸೊ ಶಫಲ್ ಮಾಡೋ ಟೈಮಲ್ಲಿ ಇಫ್ ಪಾಸಿಬಲ್ ಈ ಪರ್ಸನ್ ಬಗ್ಗೆ ಯೋಚನೆ ಮಾಡಿ, ಒಂದಿಷ್ಟು ಪಾಸಿಟಿವ್ ಥಾಟ್ಸ್ ಕೊಡಿ ಆ್ಯಂಡ್ ಆರಾಮಾಗಿ ರಿಲ್ಯಾಕ್ಸ್ ಆಗಿ ನೋಡಿ. ಸೊ ದಟ್ ಇಲ್ಲೂ ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ ಅವಾಗ, ರೈಟ್? ಸೊ ಲೆಟ್ಸ್ ಸಿ. ದೇರ್ ಈಸ್ 9 ಆಫ್ ವಾಂಡ್ಸ್ ಬಂದಿದೆ, ನೈಟ್ ಆಫ್ ಸ್ವೋರ್ಡ್ಸ್ ಬಂದಿದೆ, 4 ಆಫ್ Pentacles. All 3 of them are minor arcana. It's an indication that situation ಏನಿದೆ, ಈ ಒಂದು ಎನರ್ಜಿ ಏನಿದೆ, ದೇರ್ ಇಸ್ ಎವ್ರಿ ಪಾಸಿಬಿಲಿಟಿ ಈ ಎನರ್ಜಿ ಶಿಫ್ಟ್ ಆಗೋದು, ಚೇಂಜ್ ಆಗೋದು ವೆರಿ ಸೂನ್. ದಟ್ ಈಸ್ ವೆರಿ ಮಚ್ ಪಾಸಿಬಿಲಿಟೀಸ್ ಆರ್ ದೇರ್. ಓಕೆ, ಸೊ ನೈಟ್ ಆಫ್ ಸ್ವರ್ಡ್ಸ್ ಫಸ್ಟಿಗೆ ಬಂದೆ. ನಿಮಗೆ ಫಸ್ಟ್ ಫೀಲಿಂಗ್ಸ್ ಬಗ್ಗೆ ನೋಡ್ಬೇಡ, ಅವ್ರು ನಿಮ್ಮ ಬಗ್ಗೆ ಏನು ಅನ್ಕೊತಾ ಇದ್ದಾರೆ, ಏನು ಥಾಟ್ಸ್ ಬರ್ತಾ ಇದೆ ಅವರಿಗೆ. ನೈಟ್ ಆಫ್ ಸ್ವರ್ಡ್ಸ್ ತುಂಬಾ ಜನ ಟ್ಯಾರೋ ಕಾರ್ಡ್ ರೀಡರ್ಸ್ ನಾನು ನೋಡಿದೀನಿ, ಬೆಟ್ ಅಗ್ರೆಸಿವ್ ಅಥವಾ ಚೆನ್ನಾಗಿ ಮಾತಾಡಲ್ಲ, ಏನೇನೋ ಮಾತಾಡ್ಕೊಂಡು ಹೋಗೋದು, ಇಮ್ಮೆಚ್ಯೂರ್, ಈ ತರ ಜಾಸ್ತಿ ಹೇಳ್ತಾರೆ. ಬಟ್ ನೈಟ್ ಆಫ್ ಸ್ವರ್ಡ್ಸ್, ಲೆಟ್ ಮಿ ಟೆಲ್ ಯು, ಈ ಪರ್ಸನ್ಗೆ ಆ ಒಂದು ಎನರ್ಜಿ ಇರುತ್ತೆ. ಏನೋ, ನಾನು ಈ ಪರ್ಸನ್ನ ಅರ್ಥ ಮಾಡ್ಕೋಬೇಕು, ನಾನು ಈ ಪರ್ಸನ್ ತುಂಬ ಮಾತಾಡಬೇಕು, ನಾನು ಈ ಪರ್ಸನ್ನ ತುಂಬ ಕ್ವೆಶನ್ಸ್ ಇದೆ ಅದನ್ನೆಲ್ಲ ಕೇಳಬೇಕು, ನನಗೆ ಈ ಪರ್ಸನ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ಸ್ ಬೇಕು, ಈ ಥರ ಒಂದು ಇಂಟ್ರೆಸ್ಟ್ ಜಾಸ್ತಿನೇ ಇರುತ್ತೆ. ಸೊ ಡೆಫಿನೆಟ್ಲಿ ಯಾರ ಬಗ್ಗೆ ನೀವು ಕೇಳ್ತಾ ಇದ್ರೆ ಇವರಿಗೆ ನಿಮ್ಮ ಬಗ್ಗೆ 100 ಕ್ವೆಶನ್ಸ್ ಇದೆ, 100 ಕ್ವೆಶನ್ಸ್ ಇದೆ. ಅವರಿಗೆ ಆ ಎಲ್ಲ ಕ್ವೆಶನ್ಸಿಗೂ ಆನ್ಸರ್ ಬೇಕು. ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಈಸ್ ದಿಸ್. ನಿಮ್ಮ ಪಾಸ್ಟ್ ಬಗ್ಗೆ ಆಗಿರ್ಬೋದು, ನಿಮಗೆ ಡೈರೆಕ್ಟಾಗಿ ಕೇಳ್ಬೋದು, ನೀವು ಅವ್ರ ಬಗ್ಗೆ ಏನು ಅನ್ಕೊತಾ ಇದ್ದೀರಾ, ಈ ರಿಲೇಶನ್ಶಿಪ್ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ, ಈ ಕನೆಕ್ಷನ್ ಬಗ್ಗೆ ಏನು ನಿಮ್ಮ ಥಾಟ್ಸ್ ಏನು, ನಿಮ್ಮ ಒಪಿನಿಯನ್ ಏನು, ಏನೋ ಒಂದಷ್ಟು ಸಾವಿರಾರು ಕ್ವೆಶನ್ಸ್ ಈ ಪರ್ಸನ್ ಮೈಂಡಲ್ಲಿ ಇದೆ. 1, 2 ಅಲ್ಲ, ತುಂಬಾ ಕ್ವೆಶನ್ಸ್. ಸೊ ನೈಟ್ ಆಫ್ ಸ್ವರ್ಡ್ಸ್ ನಾವು ಇಗ್ನೋರ್ ಮಾಡೋದು ಬೇಡ. ದಿಸ್ ಇಸ್ ಸ್ವರ್ಡ್ಸ್, ಅಗೇನ್ ಇಟ್ಸ್ ಅಬೌಟ್ ಕಮ್ಯುನಿಕೇಶನ್. ಅವ್ರಿಗೆ ಎನರ್ಜಿ ಇದೆ, ಎವ್ರಿ ಡೇ ನಿಮ್ ಜೊತೆ ಮಾತಾಡಬೇಕು, ಎವ್ರಿ ಡೇ ನಿಮ್ ಜೊತೆ ಪ್ಲಾನ್ ಮಾಡಬೇಕು. ಸೊ ನಿಮಗೆ ಇದೊಂಥರ ಮಿಕ್ಸ್ಡ್ ಸಿಗ್ನಲ್ಲೇ ಆಗ್ತದೆ. ಬಿಕಾಸ್ ಅವ್ರು ನಿಮ್ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಲೈಕ್ ಶೇರ್ ಮಾಡ್ಕೊತಾರೆ, ಅವಾಗವಾಗ ಪ್ಲಾನ್ಸ್ ಕೂಡ ಮಾಡ್ತಾರೆ ಹೊರಗೆ ಹೋಗೋದು, ಅವಾಗವಾಗ ಅವ್ರ ಫ್ರೆಂಡ್ಸ್ ಜೊತೆ ನಿನ್ನ ಇಂಟ್ರಡ್ಯೂಸ್ ಕೂಡ ಮಾಡ್ತಾರೆ. ಬಟ್ ಯಾವಾಗ ಎಮೋಷನ್ಸ್, ಯಾವಾಗ ಲವ್ ಅಂತ ಬರುತ್ತಲ್ವಾ, ಅವಾಗ ಸ್ವಲ್ಪ ಸ್ಟೆಪ್ ಬ್ಯಾಕ್ ಆಗೋದು, ಅವಾಗ ಸ್ವಲ್ಪ ಅದಕ್ಕೊಂದು ಸೆಕೆಂಡ್ ಥಾಟ್ ಕೊಡೋದು, ಅವಾಗ ನಿಮಗೆ ಒಂಥರ ಮಿಕ್ಸ್ಡ್ ಸಿಗ್ನಲ್ ಕೊಡೋದು, ಈ ಥರ ಒಂದು ಸಿಚುವೇಶನ್ ನಾನು ಮೇಯ್ನಾಗಿ ನೋಡ್ತಾ ಇದ್ದೀನಿ ಗ್ರೂಪ್ 2 ಅವ್ರಿಗೆ. ಬಿಕಾಸ್ ನೈಟ್ ಆಫ್ ಸ್ವರ್ಡ್ಸ್ ಅಂದರೆ ಇಟ್ಸ್ ಆಲ್ ಅಬೌಟ್ ಇಲ್ಲಿ ಹಾರ್ಟಲ್ಲಿ ಇವಾಗ ಏನು ಇಲ್ಲ ಅಂತ, ಇಟ್ಸ್ ಅನ್ ಇಂಡಿಕೇಶನ್. ಓಕೆ, ಸೊ ಅಂದರೆ ಅವರಿಗೆ ಲವ್ ಅದಕ್ಕಿನ್ನೂ ಟೈಮ್ ಇದೆ ಅವ್ರ ಪ್ರಕಾರ. ಲವ್ ಅಂದರೆ ಲೈಕ್ ಆ ಲವ್, ಆ ಕಮಿಟ್ಮೆಂಟು, ಆ
ಆ ಥರ ಕನೆಕ್ಷನ್ಸ್, ಎಮೋಷ್ನಲ್ ಕನೆಕ್ಷನ್ಸ್ ಅದಿನ್ನೂ ಅವರು ಫೀಲ್ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಅಥವಾ ಆ ಒಂದು ಲೆವೆಲಿಗೆ ಹೋಗ್ಬೇಕು ಅನ್ನೋ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಅಂತಾನೆ ಡೈರೆಕ್ಟ್ ಆಗಿ ಹೇಳ್ಬೋದು ಈ ತರ ಒಂದು ಕಾರ್ಡ್ ಬಂದಾಗ. ಸೊ ಸೊ ಎಸ್ ಗೈಸ್, ಕರೆಂಟ್ ಸಿಚುವೇಶನ್ ನಾನು ಏನ್ ನೋಡ್ತಾ ಇದ್ದೀನಿ, ಇವ್ರಿಗೆ ನಿಮ್ ಬಗ್ಗೆ ಏನ್ ಭಾವನೆಗಳಿದೆ, ಇವ್ರು ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಅವರಿಗೆ ನಿಮ್ ಬಗ್ಗೆ ತುಂಬಾ ಕ್ವೆಶನ್ಸ್ ಇದೆ. ಮುಂಚೆನೆ ಹೇಳ್ದಂಗೆ ತುಂಬಾ ಸ್ಟ್ರಾಂಗ್ ಡಿಸೈರ್ ಇದೆ ನಿಮ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಮೇ ಬಿ ಎಮೋಷ್ನಲಿ ಕನೆಕ್ಟ್ ಆಗೋದಕ್ಕೆ ಇವಾಗಲೇ ರೆಡಿ ಇಲ್ಲ ಇವರು. ಎಮೋಷ್ನಲಿ ಆ ರೇಂಜ್ಗೆಲ್ಲ ಥಿಂಕ್ ಮಾಡ್ತಾ ಇಲ್ಲ. ಬಿಕಾಸ್ ಅವ್ರಿಗೆ ಏನಂತಂದ್ರೆ ಫಸ್ಟ್ ಮೆಂಟಾಲಿಟಿ ಮ್ಯಾಚ್ ಆಗಬೇಕು, ಅವ್ರಿಗೆ ಏನಂತಂದ್ರೆ ವೈಬ್ ಮ್ಯಾಚ್ ಆಗಬೇಕು. ಎಮೋಷನ್ಸ್ಗಿಂತ ನನ್ನ ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇವಾಗ ನಾನು ಒಬ್ರ ಜೊತೆ ಮಾತಾಡ್ತಾ ಇದೀನಿ ಅನ್ಕೂಡ್ಲೆ ಅವ್ರು ನನ್ನ ಡೌಟ್ ಪಡ್ಕೊಬಾರ್ದು, ಅವ್ರು ಅರ್ಥ ಮಾಡ್ಕೋಬೇಕು, ಅವ್ರ ಫ್ರೆಂಡ್ಸು ಆಗಿರ್ಬೋದು ಅಂತ. ಸೊ ಮೇ ಬಿ ಇಟ್ಸ್ ಲೈಕ್ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ ಅವ್ರಿಗೆ ಫಸ್ಟ್ ನಿಮ್ ಜೊತೆ ಆಸ್ ಅ ಫ್ರೆಂಡ್ ಆಗಿ ಕನೆಕ್ಟ್ ಆಗೋದಕ್ಕೆ ಇಷ್ಟಪಡ್ತಾರೆ. ಮೆಂಟಲ್ ಲೆವೆಲ್ ಅಲ್ಲಿ ನಿಮ್ ಜೊತೆ ಕನೆಕ್ಟ್ ಆಗೋದಕ್ಕೆ ಇಷ್ಟಪಡ್ತಾರೆ. ಎಮೋಷನ್ ಲೆವೆಲ್ಗಿಂತ ಮೆಂಟಲಿ ಕನೆಕ್ಟ್ ಆಗೋದಕ್ಕೆ ಇಷ್ಟಪಡ್ತಾರೆ ಅಂತ ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಮೋರ್ ಲೈಕ್ ಮೇ ಬಿ ಇಟ್ಸ್ ಆಲ್ಸೋ ಅನ್ ಇಂಡಿಕೇಶನ್ ಅವ್ರ ಹಾರ್ಟ್ನ ಅವರು ಫಸ್ಟ್ ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದಾರೆ. ಏನೋ ಇವಾಗಲೇ ಎಮೋಷ್ನಲಿ ಕನೆಕ್ಟ್ ಆಗೋದು ಬೇಡ, ಇವಾಗಲೇ ಆ ಲವ್ ಅನ್ನೋ ಒಂದು ಲೆವೆಲಿಗೆ ಹೋಗೋದು ಬೇಡ. ಆ ಲವ್ ಬಂದ್ಬಿಟ್ಟು ನಮಗೆ ಹರ್ಟ್ ಮಾಡ್ಬೋದು. ಏನೋ ಇನ್ ಕೇಸ್ ಈ ಪರ್ಸನ್ ಸೀರಿಯಸ್ ಆಗಿಲ್ಲ ಅಂದರೆ ನಾನು ಇವಾಗಲೇ ಅವರಿಗೆ ಎಮೋಷ್ನಲಿ ನಾನು ಇನ್ವೆಸ್ಟ್ ಮಾಡಿಬಿಟ್ರೆ, ನಾನು ಎಮೋಷ್ನಲಿ ಅವ್ರನ್ನ ಇಷ್ಟಪಡೋದಕ್ಕೆ ಶುರು ಮಾಡಿದ್ರೆ, ಅವ್ರು ನನಗೆ ಹರ್ಟ್ ಮಾಡಿಬಿಟ್ರೆ ನನಗೆ ತುಂಬ ಕಷ್ಟ ಆಗುತ್ತೆ ಆಮೇಲೆ. ಮೇ ಬಿ ದಟ್ ಈಸ್ ದ ರೀಸನ್ ಅವ್ರು ಜಾಸ್ತಿ ಡೀಪ್ ಆಗಿ ಇನ್ವಾಲ್ವ್ ಆಗೋದಕ್ಕೆ ಹೋಗ್ತಾ ಇಲ್ಲ. ಅವ್ರನ್ನ ಸರ್ಫೇಸ್ ಲೆವೆಲ್ ಮಾತಾಡಿಸ್ತಾ ಇದ್ದಾರೆ, ಕನೆಕ್ಟ್ ಆಗ್ತಾ ಇದ್ದಾರೆ, ಶೇರ್ ಮಾಡ್ಕೊತಾ ಇದ್ದಾರೆ, ಎಲ್ಲ ಪ್ಲ್ಯಾಂಡ್ ಆಗಿ ತಗೊಂಡು ಹೋಗ್ತಾ ಇದ್ದಾರೆ. ಬಿಕಾಸ್ ಅವರ ಮೈಂಡ್ ಬಂದ್ಬಿಟ್ಟು 10 steps ಅಹೆಡ್ ಇದೆ, ತುಂಬಾ ಮುಂದೆ ಇದೆ. ಬಟ್ ಅವ್ರ ಹಾರ್ಟ್ನ ಅವ್ರು ಹಿಂದೆ ಇಡ್ತಾ ಇದ್ದಾರೆ. ಅವರು ರಿಸ್ಕ್ ತಗೊಂತಾ ಇಲ್ಲ ಅನ್ನೋದನ್ನ ಮೇನ್ ಆಗಿ ನೋಡ್ತಾ ಇದ್ದೀನಿ. ಮೇ ಬಿ ಇಟ್ಸ್ ಎನ್ ಇಂಡಿಕೇಶನ್ ಇವಾಗಲೇ ಅವರಿಗೆ ಲವ್ ಅಥವಾ ಎಮೋಷನಲ್ ಕಮಿಟ್ಮೆಂಟ್ ಅದಕ್ಕೆಲ್ಲ ಇವಾಗಲೇ ಅವರಿಗೆ ಇಳಿಯೋದು ಇಷ್ಟ ಇಲ್ಲ. ಇವಾಗಲೇ ಆ ಒಂದು ಕಮಿಟ್ಮೆಂಟ್ ಒಳಗಡೆ ಬೀಳೋದು ಇಷ್ಟ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಲೈಫ್ ಎಂಜಾಯ್ ಮಾಡ್ಕೊಂಡು ಹೋಗೋಣ, ಒಂದು ಪ್ರಾಪರ್ ಚೆನ್ನಾಗಿರೋ ಪರ್ಸನ್ ಸಿಕ್ಕಿದ್ದಾರೆ, ನೋಡೋಣ, ಮಾತಾಡ್ಸೋಣ, ಅರ್ಥ ಮಾಡ್ಕೊಳ್ಳೋಣ, ಈ ತರ ಒಂದು ಥಾಟ್ ಅವರ ಮೈಂಡ್ ಸೆಟ್ಟಿಗೆ ಬಂದಿದೆ. ಲೆಟ್ಸ್ ಸಿ. there is a high priestess. ಲೆಟ್ ಮಿ ಟೆಲ್ ಯು, ಹೈ ಪ್ರಿಸ್ಟೆಸ್ ನನ್ನ ಒಂದು ರೀಡಿಂಗ್ ಅಲ್ಲಿ ಬಂದು ತುಂಬಾನೇ ತಿಂಗಳಾಯ್ತು ಅಂತಾನೆ ಹೇಳ್ಬೋದು. ತುಂಬಾ ರೇರ್ ನನಗೆ ಹೈ ಪ್ರಿಸ್ಟೆಸ್ ನನ್ನ ಕೈಗೆ ಸಿಗೋದು ಅಂತಾನೆ ಹೇಳ್ಬೋದು. ಇನ್ಫ್ಯಾಕ್ಟ್ ನಾನು ಸರ್ಚ್ ಮಾಡ್ಬೇಕಾದ್ರೆ ನನ್ನ ಹೈ ಪ್ರಿಸ್ಟೆಸ್ ಸಿಗಲ್ಲ. ಈವನ್ ಪರ್ಸನಲ್ ರೀಡಿಂಗ್ಸ್ ಅಲ್ಲಿ ಬಂದ್ರು ನನಗೆ ಹೈ ಪ್ರಿಸ್ಟೆಸ್ ವೆರಿ ರೇರ್ ಸಿಗೋದು ಇತ್ತೀಚಿಗಂತೂ. ಸೊ ಎಸ್, ಹೈ ಪ್ರಿಸ್ಟೆಸ್ ಬಂತು ಅಂದ್ರೆ ಈ ಒಂದು ಮೆಸೇಜ್ ನಾವು ಇಗ್ನೋರ್ ಮಾಡೋದಕ್ಕೆ ಆಗಲ್ಲ. ಡೆಫಿನೆಟ್ಲಿ 101% ಈ ಪರ್ಸನ್ ಸೀಕ್ರೆಟ್ ಆಗಿ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ, ಸೀಕ್ರೆಟ್ ಆಗಿ ನಿಮ್ಮ ಬಗ್ಗೆ ತಿಳ್ಕೊತಾ ಇದ್ದಾರೆ, ಸೀಕ್ರೆಟ್ ಆಗಿ ಒಂದಷ್ಟು ಇನ್ಫಾರ್ಮೇಶನ್ಸ್ ನಿಮ್ಮ ಬಗ್ಗೆ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ. ಅವ್ರಿಗೆ ಹೆಂಗೆ ಅಂತ ಅಂದರೆ, ನಾನು ಎಲ್ಲ ಬಿಚ್ಚಿಡೋದು ಬೇಡ, ಅಂದರೆ ನನ್ನ ಮನಸ್ಸನ್ನ ನಾನು ಬಿಚ್ಚಿಡೋದು ಬೇಡ, ನನ್ನ ಬಗ್ಗೆ ನಾನು ಇವಾಗಲೇ ಎಲ್ಲ ಹೇಳ್ಕೊಡೋದು ಬೇಡ. ಹೈ ಪ್ರಿಸ್ಟೆಸ್ ಬಂದರೆ ಡೆಫಿನೆಟ್ಲಿ ಸೀರಿಯಸ್ ಆಗಿ ಡೀಲ್ ಮಾಡ್ತಾ ಇರೋದು ಸಿಚುವೇಶನ್ನ. ನಾನು ಇವಾಗಲೇ ಎಲ್ಲ ಹೇಳ್ಕೊಡೋದು ಬೇಡ, ನಾನು ಇವಾಗಲೇ ಎಲ್ಲ ನನ್ನ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋದು ಬೇಡ, ಲೆಟ್ ಮೀ ಟೇಕ್ ಥಿಂಗ್ಸ್ ಸ್ಲೋಲಿ, ಅಷ್ಟು ಡೀಪ್ ಆಗಿ ಹೋಗೋದು ಬೇಡ, ಅಷ್ಟು ಬೇಗ ಪರ್ಸನ್ ಟ್ರಸ್ಟ್ ಮಾಡೋದು ಬೇಡ. ಟ್ರಸ್ಟ್ ಇಶ್ಯೂಸ್ ನೋಡ್ತಾ ಇಲ್ಲ, ಡೆಫಿನೆಟ್ಲಿ ನಾನು ಟ್ರಸ್ಟ್ ಇಶ್ಯೂಸ್ ನೋಡ್ತಾ ಇಲ್ಲ. ಇಟ್ಸ್ ಜಸ್ಟ್ ದಟ್ ಮೇ ಬಿ ನೀವು ರೀಸೆಂಟಾಗಿ ಕನೆಕ್ಟ್ ಆಗಿರೋದ್ರಿಂದ ಆಗಿರ್ಬೋದು, ರೀಸೆಂಟಾಗಿ ಒಂದಷ್ಟು ಮಾತುಕತೆಗಳನ್ನ ಸ್ಟಾರ್ಟ್ ಮಾಡಿರೋದ್ರಿಂದ ಆಗಿರ್ಬೋದು, ಈ ಪರ್ಸನ್ಗೆ ಇವಾಗಲೇ ಎಲ್ಲ ಕಂಪ್ಲೀಟಾಗಿ ನನ್ನ ಬಗ್ಗೆ ನಾನು ಶೇರ್ ಮಾಡ್ಕೊಳ್ಳೋದು ಬೇಡ, ಕಂಪ್ಲೀಟಾಗಿ ಓಪನ್ ಅಪ್ ಆಗೋದು ಬೇಡ ಅಂತ. ಬಟ್ 101% ಇವರಿಗೆ ನಿಮ್ಮ ಕಂಡ್ರೆ ಇಷ್ಟ ಇದೆ, ಬಟ್ ಅದನ್ನ ಹೈಡ್ ಮಾಡ್ತಾ ಇದ್ದಾರೆ. 101% ಇವ್ರಿಗೆ ಕಂಪ್ಲೀಟ್ಲಿ ನಿಮ್ಮ ಮೇಲೆ ಅಟ್ರಾಕ್ಟ್ ಆಗಿದ್ದಾರೆ ಇವರು, ಬಟ್ ಅದನ್ನ ಹೈಡ್ ಮಾಡ್ತಾ ಇದ್ದಾರೆ. ದಟ್ ಈಸ್ 101% ಶೋರ್. ಓಕೆ, ಸೊ ಇಂಟೆನ್ಷನ್ಸ್ ಅಥವಾ ಫ್ಯೂಚರ್ ಥಾಟ್ಸ್ ಅಂತ ಬಂದಾಗ ದೇರ್ ಈಸ್ 4 of Pentacles. ವಿತೌಟ್ ಎನಿ ಡೌಟ್ ಈ ಪರ್ಸನ್ ನಿಮ್ಮನ್ನ ಗಿವ್ ಅಪ್ ಮಾಡಲ್ಲ. ಕಮಿಟ್ಮೆಂಟ್ ಕೊಡ್ದಾನೆ ಇರ್ಬೋದು, ಬಟ್ ಗಿವ್ ಅಪ್ ಅಂತೂ ಮಾಡಲ್ಲ, ನಿಮ್ಮನ್ನ ಬಿಟ್ಕೊಡಲ್ಲ. ಇನ್ ಕೇಸ್ ನೀವೇ ಅವರಿಗೆ ಮೆಸೇಜ್ ಮಾಡಲಿಲ್ಲ, ಕಾಲ್ ಮಾಡಲಿಲ್ಲ ಅಂದರೆ, ಅಥವಾ ಮಾತಾಡಿಸ್ಲಿಲ್ಲ ಅಂದರೆ ಅವ್ರಿಗೆ ಒಂಥರ ಭಯ ಆಗೋಗ್ಬಿಡುತ್ತೆ. ಸಡನ್ ಆಗಿ ಕಾಲ್ ಮಾಡೇ ಮಾಡ್ತಾರೆ, ಏನು ಮಾತಾಡಿಸ್ಲಿಲ್ಲ, ಏನು ಮೆಸೇಜ್ ಮಾಡಲಿಲ್ಲ, ಏನು ಮರ್ತೋಗ್ಬಿಟ್ರಾ, ಅಷ್ಟು ಈಸಿಯಾಗಿ ನನ್ನ ಮರ್ತೋಗ್ಬಿಟ್ರ, ಹಾಗೆಲ್ಲ ಒಂದಷ್ಟು ಥಾಟ್ಸ್ ಕೊಡೋದು, ಹಾಗೆಲ್ಲ ಒಂದಷ್ಟು ಯೋಚನೆ ಮಾಡೋದು, ದಟ್ ಈಸ್ 100% ಶೋರ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ
ಸೊ ಡೆಫಿನೆಟ್ಲಿ ಇವ್ರು ನಿಮ್ಮ ಬಗ್ಗೆ ಗಿವ್ ಅಪ್ ಅಂತೂ ಅಷ್ಟು ಈಸಿಯಾಗಿ ಮಾಡಲ್ಲ. ನಿಮ್ಮ ಬಗ್ಗೆ ಮರೆಯೋದು ಇದೆಲ್ಲ ಚಾನ್ಸಸ್ಸೇ ಇಲ್ಲ. ದಟ್ ಈಸ್ 100% ಶೋರ್. ಬಟ್ ಅವ್ರಿಗೆ ಹೆಂಗೆ ಅಂತ ಅಂದ್ರೆ ಇದ್ರಲ್ಲಿ ನೋಡ್ಬೋದು, ಈ ಕಾರ್ಡಲ್ಲಿ ನೋಡ್ಬೋದು, ಏನೋ ಒಂದನ್ನ ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದಾರೆ, ಏನೋ ಒಂದನ್ನ ಮುಚ್ಚಿಟ್ಕೊತಾ ಇದ್ದಾರೆ. ಓಪನ್ ಅಪ್ ಆಗಕ್ಕೆ ತುಂಬಾ ಲೈಕ್ ಲುಕ್ ಎಟ್ ದಿಸ್, ತುಂಬಾ ಸೀಕ್ರೆಟ್ಸ್ ಇದೆ ಈ ಪರ್ಸನ್ ಲೈಫಲ್ಲಿ. ತುಂಬಾ ಅಂದ್ರೆ ತುಂಬಾ ಸೀಕ್ರೆಟ್ಸ್ ಇದೆ. ಅದನ್ನೆಲ್ಲ ನಿಮಗೆ ಇವಾಗಲೇ ಶೇರ್ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಅಷ್ಟೊಂದು ಧೈರ್ಯ ಬರ್ತಾ ಇಲ್ಲ. ಓಪನ್ ಅಪ್ ಆಗೋದಕ್ಕೆ ಅಷ್ಟೊಂದು ಧೈರ್ಯ ಬರ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಮೇ ಬಿ ಕಂಪ್ಲೀಟ್ ಆಗಿ ಇವ್ರನ್ನ ನಂಬೋದಾ, ಇವಾಗಲೇ ನಾನು ಓಪನ್ ಅಪ್ ಆಗ್ಬೋದಾ, ಬಿಕಾಸ್ ನನ್ನ ವೀಕ್ನೆಸ್ ಬಗ್ಗೆ ಇವ್ರ ಜೊತೆ ನಾನು ಡಿಸ್ಕಸ್ ಮಾಡ್ಬೋದಾ, ನನ್ನ ಲೈಫಲ್ಲಿ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ, ಈ ಥರ ಎಲ್ಲ ಸೀಕ್ರೆಟ್ಸ್ ಇದೆ, ಬಟ್ ನಾನು ಇದನ್ನ ಹೇಳ್ಕೋಬೋದಾ ಇವ್ರ ಜೊತೆ, ಏನೋ ಅಷ್ಟೊಂದು ಕಂಫರ್ಟ್ನೆಸ್ ಬಂದಿಲ್ಲ, ಅಷ್ಟೊಂದು ಕಾನ್ಫಿಡೆನ್ಸ್ ಇವಾಗಲೇ ಬಂದಿಲ್ಲ ಅಂತ ನೋಡ್ಬೋದು. ದ ಥಿಂಗ್ ಈಸ್, ಅವ್ರು ಆಲ್ರೆಡಿ ಅವ್ರ ಸೀಕ್ರೆಟ್ಸ್ನೆಲ್ಲ ಒಂದಷ್ಟು ಮುಚ್ಚಿಟ್ಕೊತಾ ಇದ್ದಾರೆ, ಒಂದಷ್ಟು ಪೆಟ್ಟಿಗೆ ಒಳಗೆ ಹಾಕಿ ಲಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ. ನೀವು ಅವ್ರ ಲೈಫಲ್ಲಿ ಡೆಫಿನೆಟ್ಲಿ ಅವ್ರಿಗೆ ಬೇಕು, ನಿಮ್ಮ ಪ್ರೆಸೆನ್ಸ್ ಅವ್ರಿಗೆ ಡೆಫಿನೆಟ್ಲಿ ಬೇಕು. ಬಟ್ ಅವ್ರು ಹಂಗಂತ ಅವ್ರು ನಿಮ್ಮ ಜೊತೆ ಎಲ್ಲ ಸೀಕ್ರೆಟ್ಸ್ ಶೇರ್ ಮಾಡ್ಕೊತಾರ, ಎಲ್ಲ ಲೈಫ್ ಸಿಚುವೇಶನ್ಸ್ ಬಗ್ಗೆ ನಿಮಗೆ ಇಷ್ಟು ಬೇಗ ಶೇರ್ ಮಾಡ್ಕೊತಾರ? ನೋ, ಡೆಫಿನೆಟ್ಲಿ ನೋ. ನಾನು ಯಾವ ಥರ ನೋಡ್ತಾ ಇದ್ದೀನಿ ಅಂದರೆ, ಇದೊಂಥರ ಇವ್ರ ಮನ್ಸು ಒಂಥರ ವೆರಿ ಕಲ್ ಥರ, ಅದು ವೆರಿ ಹಾರ್ಡ್ ಶೆಲ್ ಒಳಗೆ ಇಟ್ಬಿಟ್ಟಿದ್ದಾರೆ. ಓಕೆ, ಅದನ್ನ ಓಪನ್ ಮಾಡೋದಕ್ಕೆ ರೆಡಿ ಇಲ್ಲ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದೆ, ಬಟ್ ಆಗ್ತಾ ಇಲ್ಲ. ಬಿಕಾಸ್ ಅವ್ರಿಗೆ ಆ ಕಾನ್ಫಿಡೆನ್ಸ್ ಸಿಗ್ತಾ ಇಲ್ಲ, ಅಥವಾ ಇವಾಗಲೇ ನಿಮ್ಮ ಇಬ್ರ ಮಧ್ಯೆ ಅಂತ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಿಲ್ಲ ಪ್ರಾಬಬ್ಲಿ. ಸೊ ಗ್ರೂಪ್ 2 ಯಾರೆಲ್ಲ ಕ್ವೆಶನ್ ಮಾಡ್ತಾ ಇದ್ದೀರಾ, ಇಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಇಟ್ಸ್ ಅನ್ ಇಂಡಿಕೇಶನ್ ವೆರಿ ವೆರಿ ಇಂಟ್ರೋವರ್ಟ್ ಇವರು. ತುಂಬಾ ಟೈಮ್ ತಗೊಳುತ್ತೆ ಇವರಿಗೆ ಒಬ್ರ ಜೊತೆ ಕಂಫರ್ಟ್ ಫೀಲ್ ಮಾಡೋದಕ್ಕಾಗಿರ್ಬೋದು, ಒಬ್ರನ್ನ ಅರ್ಥ ಆದ್ರೂ ಆಗಿರ್ಬೋದು, ತುಂಬಾನೇ ಟೈಮ್ ತಗೊಳುತ್ತೆ. ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಅವ್ರ ಜೊತೆ ಕ್ಲೋಸ್ ಆಗೋದಕ್ಕಾಗಿರ್ಬೋದು. ಮೇ ಬಿ ಇವರ ಓನ್ ಫ್ಯಾಮಿಲಿ ಜೊತೆ ಕೂಡ ಇವರು ಏನು ಓಪನ್ ಅಪ್ ಆಗಲ್ಲ. ಓನ್ ಸಿಬ್ಲಿಂಗ್ಸ್ ಜೊತೆ ಕೂಡ ಇಷ್ಟೊಂದು ಕಂಫರ್ಟ್ ಫೀಲ್ ಮಾಡಲ್ಲ ಇವರು. ಆ ಥರ ಒಂದು ಪರ್ಸನ್ನ ನೋಡ್ತಾ ಇದ್ದೀನಿ ನಾನಿಲ್ಲಿ. ಅ ಬಿಟ್ ಒಂಥರ ರಿಸರ್ವ್ಡ್, ವೆರಿ ರಿಸರ್ವ್ಡ್. ಹಂಗಂತ ನಿಮ್ನ ಕಳ್ಕೊಳಕ್ ಇಷ್ಟ ಇದೆ? ಡೆಫಿನೆಟ್ಲಿ ನೋ. ಅದೇ ಭಯ ಇದೆ ಅವರಿಗೆ, ನಾನು ಎಲ್ಲಿ ಓಪನ್ ಅಪ್ ಆಗ್ಲಿಲ್ಲ ಅಂದ್ರೆ ಇವ್ರು ನನ್ನ ಬಿಟ್ಟೋಗ್ಬಿಡ್ತಾರೋ ಅಂತ ಭಯ ಇದೆ. ಇದಕ್ಕೆ ಇವಾಗಲೇ ಒಂದು ಕನ್ಕ್ಲೂಷನ್ ಕೊಡೋದಕ್ಕೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಡೆಫಿನೆಟ್ಲಿ ಓಪನ್ ಅಪ್ ಆಗಕ್ಕೆ ಇಷ್ಟ ಇಲ್ಲ, ಹಂಗಂತ ನಿಮ್ಮ ಜೊತೆ ಗಿವ್ ಅಪ್ ಮಾಡೋದಕ್ಕೆ, ನಿಮ್ಮನ್ನ ಬಿಟ್ಬಿಡೋಣ ಅಂತ ಈ ಥರ ಎಲ್ಲ ಡೆಫಿನೆಟ್ಲಿ ಯೋಚನೆ ಮಾಡ್ತಾ ಇಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಗ್ರೂಪ್ 2 ನಿಮಗೆ ಈ ಕ್ವೆಶನ್ ಇದ್ದರೆ, ಏನೋ ಈ ಪರ್ಸನ್ ನನ್ನ ಮೇಲೆ ಇಷ್ಟ ಇಲ್ವೇನೋ, ಅಥವಾ ಇವ್ರ ಲೈಫಲ್ಲಿ ಬೇರೆ ಯಾರಾದರೂ ಇದ್ದಾರೇನೋ, ಅದಕ್ಕೆ ಅವ್ರು ನನ್ನ ಜೊತೆ ಅಷ್ಟು ಕಂಫರ್ಟ್ ಫೀಲ್ ಮಾಡ್ತಾ ಇಲ್ಲ, ಅಷ್ಟೊಂದು ಓಪನ್ ಅಪ್ ಆಗ್ತಾ ಇಲ್ಲ, ಅಷ್ಟೊಂದು ಶೇರ್ ಮಾಡ್ಕೊತಾ ಇಲ್ಲ. ನಾನು ಯಾವಾಗಲೂ ಅವೈಲೇಬಲ್ ಇರ್ತೀನಿ, ನಾನು ಯಾವಾಗಲೂ ಮೆಸೇಜ್ ಮಾಡ್ತೀನಿ, ಬಟ್ ಇವ್ರು ನನಗೆ ಅಷ್ಟೊಂದು ಮಾಡ್ತಾ ಇಲ್ಲ, ಯಾಕೆ? ಈ ಥರ ಎಲ್ಲ ಒಂದಷ್ಟು ಕ್ವೆಶನ್ಸ್ ನಿಮ್ಮ ಮೈಂಡಲ್ಲಿ ಡೆಫಿನೆಟ್ಲಿ ಇವಾಗ ಆಲ್ರೆಡಿ ಇರುತ್ತೆ. ಬಟ್ ಆನ್ಸರ್ ಈಸ್, ಇವ್ರು ಯಾರನ್ನೂ ಬೇರೆಯವ್ರನ್ನ ನೋಡ್ತಾ ಇಲ್ಲ. ಅಂದರೆ ಬೇರೆಯವ್ರು ಯಾರಿಗೂ ಟೆಕ್ಸ್ಟ್ ಮಾಡೋದಾಗಿರ್ಬೋದು, ಬೇರೆಯವ್ರನ್ನ ಡೇಟ್ ಮಾಡ್ತಿರೋದಾಗಿರ್ಬೋದು, ಬೇರೆಯವ್ರನ್ನ ಅಪ್ರೋಚ್ ಮಾಡ್ತಿರೋದಾಗಿರ್ಬೋದು, ಡೆಫಿನೆಟ್ಲಿ ನೋ, ಇವ್ರು ಯಾರನ್ನೂ ಮಾಡ್ತಾ ಇಲ್ಲ. ಸೊ ಒನ್ ಥಿಂಗ್ ನಾನು ಏನು ನೋಡ್ತಾ ಇದ್ದೀನಿ, ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಕಂಫರ್ಟ್ ಫೀಲ್ ಮಾಡ್ಕೊಳ್ಳೋದಕ್ಕೆ ಒಬ್ರ ಜೊತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರಿಗೆ ಒಂದಷ್ಟು ಕಮಿಟ್ಮೆಂಟ್ಸ್ ಇದೆ ಲೈಫಲ್ಲಿ, ಅದು ಫಿನಾನ್ಷಿಯಲ್ ಕಮಿಟ್ಮೆಂಟ್ಸ್ ಆಗಿರ್ಬೋದು, ಸಾಲನ, ಅಥವಾ ಒಂದಷ್ಟು ಪ್ಲ್ಯಾನ್ಸ್ ಅವರ ಫ್ಯೂಚರ್ಗೆ ಅವ್ರು ಮಾಡ್ಕೊಂಡಿರೋದು. ಅವ್ರಿಗೆ ಹೆಂಗಂತಂದರೆ, ಇವಾಗ ಕಮಿಟ್ಮೆಂಟಿಗೆ ಬಂದೆ, ನಾನು ಆ ಪ್ಲ್ಯಾನ್ಸ್ ಅದನ್ನೆಲ್ಲ ಸ್ವಲ್ಪ ಹೋಲ್ಡಲ್ಲಿ ಇಡಬೇಕಾಗತ್ತೆ, ಆ ಕಮಿಟ್ಮೆಂಟ್ಸ್ ಅದನ್ನೆಲ್ಲ ಸ್ವಲ್ಪ ಹೋಲ್ಡಲ್ಲಿ ಇಡಬೇಕಾಗತ್ತೆ. 100% ಅದಕ್ಕೆ ನಾನು ಕೊಡೋದಕ್ಕಾಗಲ್ಲ ಟೈಮು. ಈ ಥರ ಎಲ್ಲ ಥಾಟ್ಸ್ ಡೆಫಿನೆಟ್ಲಿ ಅವರ ಒಂದು ಮೈಂಡಲ್ಲಿದೆ. ಮೇ ಬಿ ಇಟ್ಸ್ ಮೋರ್ ಲೈಕ್ ಅವ್ರಿಗೆ ಮೇನಾಗಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಆ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಲ್ವಾ, ಫಸ್ಟ್ ಅದನ್ನ ನಾನು ಮುಗಿಸ್ಬಿಡೋಣ. ನಾನು ನಂಬ್ಕೊಂಡು ಒಂದಷ್ಟು ಜನ ಇದ್ದಾರೆ, ಅಥವಾ ನನ್ನ ನಂಬ್ಕೊಂಡು ಒಂದಷ್ಟು ಪ್ಲ್ಯಾನ್ಸ್ ನನ್ನ ಫ್ಯೂಚರ್ಗೋಸ್ಕರ ನಾನು ಮಾಡಿದ್ದೆ, ನಾನು ಅದನ್ನೆಲ್ಲ ಗಿವ್ ಅಪ್ ಮಾಡೋದಕ್ಕೆ ಇವಾಗಲೇ ರೆಡಿ ಇಲ್ಲ ನಾನು. ಈ ಥರ ಒಂದಷ್ಟು ಥಾಟ್ಸ್ ಇವರ ಮೈಂಡಲ್ಲಿ ಇದೆ. ಆ್ಯಂಡ್ 4 ಆಫ್ ಪೆಂಟಕಲ್ಸ್ ಅಂದರೆ ಒನ್ ಥಿಂಗ್ ನಾವು ನೆಗ್ಲೆಕ್ಟ್ ಮಾಡೋದಕ್ಕೇ ಆಗಲ್ಲ, ಪೊಸೆಸಿವ್ನೆಸ್. ಡೆಫಿನೆಟ್ಲಿ ಇವರಿಗೆ ಓವರ್ ಪೊಸೆಸಿವ್ನೆಸ್ ಇದೆ. ನಿಮ್ಮನ್ನ ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ, ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ನಿಮಗೆ ಬಿಟ್ಕೊಡೋದೇ ಇಲ್ಲ ಇವರು. ನೀವು ಎಷ್ಟೇ ದೂರ ಹೋಗ್ತೀನಿ ಅಂದರೂ ಅವ್ರು ಮತ್ತೆ ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ.
ನೀವೆಷ್ಟೇ ಓಡೋಗ್ತೀನಿ ಅಂದರೂ ಮತ್ತೆ ಮತ್ತೆ ನಿಮ್ಮ ಹಿಂದೆ ಓಡ್ಕೊಂಡು ಬರ್ತಾರೆ. ಬಿಕಾಸ್ ದ ಥಿಂಗ್ ಈಸ್ ಅವರಿಗೆ ಒಂದು ಸೇಫ್ ಫೀಲ್ ಆಗಬೇಕು, ಅವ್ರಿಗೂ ಕೂಡ ಆಗಬೇಕು, ನಿಮಗೂ ಕೂಡ ಆ ಒಂದು ಫೀಲ್ ಕೊಡಬೇಕು, ಆ ಪ್ರೊಟೆಕ್ಟೆಡ್ ಫೀಲ್ ಕೂಡ ಕೊಡಬೇಕು. ಓಕೆ, ನಾನು ಇವ್ರ ಜೊತೆ ಹೇಳ್ಕೊಬೋದು ನನ್ನ ಸೀಕ್ರೆಟ್ಸ್ನ, ಇವ್ರು ಸೇಫಾಗಿ ಇಟ್ಕೊಂಡಿರ್ತಾರೆ, ಇವ್ರು ಯಾರ ಜನ ಗಾಸಿಪ್ ಮಾಡಲ್ಲ, ಇವಾಗ ನನ್ನ ಪಾಸ್ವರ್ಡ್ನ ಕಣ್ಮುಚ್ಕೊಂಡು ಇವ್ರಿಗೆ ಹೇಳ್ಬೋದು, ಅವ್ರನ್ನ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳಲ್ಲ. ಸೊ ಈ ಥರ ಒಂದು ಕಾನ್ಫಿಡೆನ್ಸ್ ಬರೋ ತನಕ ಇಟ್ ಟೇಕ್ಸ್ ಟೈಮ್ ಫಾರ್ ದ್ಯಾಮ್. ಇನ್ನೊಂದೇನು ನೋಡ್ತೀನಿ, ಅವ್ರಿಗೆ ಅವರ ಗೋಲ್ನ ಅಚೀವ್ ಮಾಡ್ಕೊಬೇಕು ಗೈಸ್. ಮೇ ಬಿ ಒಂದು ಲಾಂಗ್ ಟರ್ಮ್ ಗೋಲ್ ಇತ್ತು, ಅವ್ರಿಗೋಸ್ಕರ ಒಂದಷ್ಟು ಡ್ರೀಮ್ಸ್ ಇತ್ತು. ಏನೋ ಈ ಸ್ಟೇಜ್ ಒಳಗೆ ನಾನು ಕಾರ್ ತಗೋಬೇಕು, ಈ ಸ್ಟೇಜ್ ಒಳಗೆ ನಾನೊಂದು ಬಿಸ್ನೆಸ್ ಓಪನ್ ಮಾಡಬೇಕು, ಆ ಗೋಲ್ಸ್ ಹಿಂದೆ ಓಡೋಗ್ತಾ ಇದ್ದಾರೆ. ಸೊ ಇಟ್ಸ್ ಮೋರ್ ಲೈಕ್ ಅವ್ರಿಗೆ ಅರ್ಜೆಂಟಾಗಿ ಏನೇ ಡಿಸಿಷನ್ ತಗೊಳ್ಳೋದಕ್ಕೂ ಇಷ್ಟ ಆಗ್ತಾ ಇಲ್ಲ. ಓಕೆ, there is king of swords. ಸೊ ಎಸ್, ಅವರ ಒಂದು ಥಾಟ್ಸಿಗೆ ಒಂದು ಬೌಂಡ್ರಿ ಹಾಕೊಂಡಿದ್ದಾರೆ, ಅವರ ಮನಸ್ಸಿಗೂ ಕೂಡ ಒಂದು ಬೌಂಡ್ರಿ ಹಾಕೊಂಡಿದ್ದಾರೆ. ಯಾವುದೇ ರೀತಿ ಅರ್ಜೆಂಟ್ ಇಲ್ಲ ಅವರಿಗೆ, ಯಾವುದೇ ಒಂದು ಕನ್ಕ್ಲೂಷನ್ನಿಗೆ ಇವತ್ತು ನಾಳೆ ಒಳಗೆ ಬಂದ್ಬಿಡ್ಬೇಕು ಆ ಥರ ಒಂದು ಥಾಟ್ ಇಲ್ಲ ಅವರಿಗೆ. ಬೌಂಡ್ರೀಸ್ನ ನಾನು ಇವತ್ತೇ ಓಪನ್ ಮಾಡಬೇಕು ಆ ಥರ ಏನಿಲ್ಲ ಇವ್ರಿಗೆ. ಹೆಂಗೆ ಅಂತಂದರೆ, ಇವರ ಲೈಫಲ್ಲಿ ಒಂದಷ್ಟು ಗೋಲ್ಸ್ ಇದೆ, ಒಂದಷ್ಟು ಪ್ಲ್ಯಾನ್ಸ್ ಇವರು ಮಾಡ್ಕೊಂಡಿಲ್ಲ ಅಂತ ಅಲ್ಲ, ಬಟ್ ಅದನ್ನ ಅಚೀವ್ ಮಾಡಬೇಕು, ಅದ್ರ ಹಿಂದೆ ಓಡೋಗ್ತಾ ಇದ್ದಾರೆ ಅವರು. ಡೆಫಿನೆಟ್ಲಿ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಎಮೋಷನ್ಸ್, ಫೀಲಿಂಗ್ಸ್ ಅಂದರೆ ಈ ಪರ್ಸನ್ ಸ್ವಲ್ಪ ದೂರನೇ. ಬೈ ನೇಚರ್ ಇವರು ಎಮೋಷ್ನಲ್ ಅಲ್ಲ, ಇದು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಗ್ರೂಪ್ 2 ರೈಟ್. ಬೈ ನೇಚರೇ ಇವರು ಎಮೋಷನ್ಸ್ ಅಲ್ಲ. ಮೇ ಬಿ ಈ ಪರ್ಸನ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ಫ್ರೀ ಫೀಲ್ ಮಾಡೋದಕ್ಕಾಗಿರ್ಬೋದು. ಮೇ ಬಿ ಈ ಪರ್ಸನ್ ಯಾವತ್ತೂ ಯಾರ ಜನ ಓಪನ್ ಅಪ್ ಆಗಿಲ್ಲ. ಮೇ ಬಿ ಈ ಪರ್ಸನ್ ಯಾವತ್ತೂ ಯಾರ ಜನ ಎಮೋಷ್ನಲಿ ಕನೆಕ್ಟೇ ಆಗಿಲ್ಲ ಅನಿಸುತ್ತೆ. ಮೇ ಬಿ ಈ ಪರ್ಸನ್ ಯಾವತ್ತೂ ಒಂದು ಲವ್ ಕಮಿಟ್ಮೆಂಟಿಗೆ ಬಂದೇ ಇಲ್ಲ ಅನ್ನಿಸ್ತಾ ಇದೆ. ದಿಸ್ ಈಸ್ ಫಸ್ಟ್ ಟೈಮ್ ಅನ್ನಿಸ್ತಾ ಇದೆ ಈ ಪರ್ಸನ್. ಮೇ ಬಿ ದಟ್ ಈಸ್ ವೈ ಅವ್ರಿಗೆ ಕಷ್ಟ ಆಗ್ತಾ ಇದೆ, ದಟ್ ಈಸ್ ವೈ ಅವರಿಗೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ. ಅವ್ರು ಟ್ರೈ ಮಾಡ್ತಾ ಇದ್ದಾರೆ, ಡೆಫಿನೆಟ್ಲಿ ನಿನ್ನ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಆಲ್ರೆಡಿ ಐ ಫೀಲ್ ನಿಮ್ಮನ್ನ ಅವರ ಲೈಫಲ್ಲಿ ಒಂದು ಪಾರ್ಟ್ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಆಲ್ರೆಡಿ. ಡೆಫಿನೆಟ್ಲಿ ನಿಮ್ಮನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಒಂಥರ ಈ ಪೆಂಟಕಲ್ಸ್ನ ಹಿಡ್ಕೊಬಿಟ್ಟಿದಾರಲ್ವಾ, ರೈಟ್, ಆ ಥರ ನಿಮ್ಮನ್ನ ಗಟ್ಟಿಯಾಗಿ ಹಿಡ್ಕೊಬಿಟ್ಟಿದ್ದಾರೆ. ಡೆಫಿನೆಟ್ಲಿ ನಿಮ್ಮನ್ನ ಗಿವ್ ಅಪ್ ಮಾಡೋದಕ್ಕೆ ಇಷ್ಟ ಇಲ್ಲ. ಡೆಫಿನೆಟ್ಲಿ ನಿಮಗೆ ನೋ ಅನ್ನೋದಕ್ಕೆ ಇಷ್ಟ ಇಲ್ಲ. ಡೆಫಿನೆಟ್ಲಿ ನಿಮ್ಮನ್ನ ಮರೆತು ಮುಂದೆ ಹೋಗೋದಕ್ಕೆ ಅವ್ರಿಗೆ ಇಷ್ಟನೇ ಇಲ್ಲ. ದಟ್ ಈಸ್ ಡೆಫಿನೆಟ್ಲಿ ಫಾರ್ ಶ್ಯೂರ್. ಬಟ್ ದ ಥಿಂಗ್ ಈಸ್, ಮುಂಚೆಯಿಂದನೂ ಇವ್ರು ಒಂಥರ ಅವ್ರ ಪಾಡಿಗೆ ಅವ್ರು ಇದ್ದವರು, ಮುಂಚೆಯಿಂದನೂ ಇವರೊಂಥರ ಅವರಷ್ಟಕ್ಕೆ ಅವ್ರು ಇದ್ದವರು, ಮುಂಚೆಯಿಂದನೂ ಇವರೊಂಥರ ಇಂಡಿಪೆಂಡೆಂಟ್ ಆಗಿದ್ದವರು, ಮುಂಚೆಯಿಂದನೂ ಇವ್ರ ಎಮೋಷನ್ಸಿಂದ ದೂರ ಹೋದವರು. ಅಥವಾ ಇವರಿಗೆ ಎಮೋಷನ್ಸ್ ಅಂದ್ರೆ ಅರ್ಥನೇ ಆಗಲ್ಲ. ಕುಂಭರಾಶಿ ಹೈ ಆಗಿ ಕಾಣಿಸ್ತಾ ಇದೆ ಇವ್ರದ್ದಾಗಿರ್ಬೋದು. ಸೊ ಇಟ್ಸ್ ಲೈಕ್ ಇದೆಲ್ಲ ಡಿಫಿಕಲ್ಟ್ ಅವರಿಗೆ. ಲವ್ ಅಂದರೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅವರಿಗೆ. ಬಟ್ 100% ಟ್ರೈ ಮಾಡ್ತಾ ಇದ್ದಾರೆ, 100% ಗಿವ್ ಅಪ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ದರ್ ಈಸ್ 9 of Wands. ಇದನ್ನ ನಾವು ಅವಾಯ್ಡ್ ಮಾಡೋದಕ್ಕೇ ಆಗಲ್ಲ. ಏನು ಬ್ಲಾಕ್ ಮಾಡ್ತಾ ಇದೆ ಅಂತ ಒಂದಷ್ಟು, ಒಂದು ಸೆಕೆಂಡ್ ಗಾಯ್ಸ್, ಒಂದಷ್ಟು ಪಾಸ್ಟ್ ಎಕ್ಸ್ಪೀರಿಯನ್ಸ್ಗಳಾಗಿರ್ಬೋದು. ಯಾರೋ ಹರ್ಟ್ ಮಾಡಿದ್ದಾರೆ ಇವರಿಗೆ, ಯಾರೋ ಒಬ್ರು ಇವ್ರ ಫೀಲಿಂಗ್ಸಿಗೆ ಹರ್ಟ್ ಮಾಡಿದ್ದಾರೆ. ಎಫರ್ಟ್ ಹಾಕಿದ್ರು ಇವರು ಮುಂಚೆ ಯಾವಾಗಲೂ, ಅದನ್ನ ಹರ್ಟ್ ಮಾಡಿರೋದು. ಪಾಸ್ಟ್ ಪ್ರಾಬ್ಲಮ್ಸ್, ಡೆಫಿನೆಟ್ಲಿ ಇವರಿಗೆ ಒಂದು ಪಾಸ್ಟ್ ಸ್ಟೋರಿ ಇದೆ. ದೇ ಡೆಫಿನೆಟ್ಲಿ ಕೇರ್ ಅಬೌಟ್ ಯು, ಇಲ್ಲ ಅಂತ ಅಲ್ಲ, ನಿಮ್ಮ ಬಗ್ಗೆ ಕೇರ್ ಮಾಡ್ತಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಬಟ್ ಅವ್ರಿಗೊಂಥರ ಭಯ. ಮೇ ಬಿ ಇವರು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಮೇ ಬಿ ಇವ್ರ ಫ್ರೆಂಡ್ ಸ್ಟೋರಿ ಎಲ್ಲ ನೋಡಿರ್ತಾರಲ್ಲ. ಇಟ್ಸ್ ವೆರಿ ಕಾಮನ್. ನನ್ನ ಲೈಫಲ್ಲೂ ಹಿಂಗೊಂದ್ಸತಿ ಆಗಿದೆ. ನನ್ನ ಲೈಫಲ್ಲಿ ಯಾವುದೇ ಪಾಸ್ಟ್ ಟ್ರಾಮಾ ಇಲ್ದೇ ಇದ್ರೂ ಬಟ್ ನನ್ನ ಫ್ರೆಂಡ್ಸ್ದು ಕತೆಗಳೆಲ್ಲ ಕೇಳ್ತೀನಲ್ವಾ, ಏನೋ ಅದು ಬೇಗ ಇನ್ಫ್ಲುಯೆನ್ಸ್ ಆಗುತ್ತೆ ನನಗೆ.
ಮೇ ಬಿ ದಟ್ ಈಸ್ ವಾಟ್ ಈ ಪರ್ಸನ್ಗೂ ಅದೇ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಅವರ ಫ್ರೆಂಡ್ಸ್ ಹೇಳುವ ಒಂದು ಸ್ಟೋರಿ, ಫ್ರೆಂಡ್ಸ್ ಬ್ರೇಕಪ್ ಸ್ಟೋರಿ, ಫ್ರೆಂಡ್ಸ್ ಲೈಫಲ್ಲಿ ನಡೆಯೋದು, ಚೀಟ್ ಮಾಡೋದು ಅವರ ಪಾರ್ಟ್ನರ್ ಆಗಿರ್ಬೋದು, ಫ್ರೆಂಡ್ಸೇ ಚೀಟ್ ಮಾಡೋದಾಗಿರ್ಬೋದು ಅವರ ಪಾರ್ಟ್ನರ್ ಮೇಲೆ, ಇದೆಲ್ಲ ನೋಡ್ಬಿಟ್ಟು ಅವ್ರಿಗೆ ಮೇ ಬಿ ಇಟ್ಸ್ ಲೈಕ್ ಲವ್ ಅಂದರೆ ಎಲ್ಲ ಟೈಮ್ ಪಾಸ್ ಮಾಡ್ತಾರೆ ಅಷ್ಟೇ, ನನಗೆ ಟೈಮ್ ಪಾಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಆ ಥರ ಇದ್ದ ಒಂದು ಪರ್ಸನ್ ಇವರು. ಮೇ ಬಿ ಒಂಥರ ಒಂಥರ ಶೀಲ್ಡ್ ಹಾಕೋಬಿಟ್ಟಿದ್ದಾರೆ, ಅವ್ರ ಸುತ್ತ ಒಂದು ಪ್ರೊಟೆಕ್ಷನ್ ಶೀಲ್ಡ್ ಹಾಕೋಬಿಟ್ಟಿದ್ದಾರೆ. ಕನೆಕ್ಟು ಆಗಬೇಕು, ಬಟ್ ಎಲ್ಲಿ ನಾನು ಓವರ್ ಕನೆಕ್ಟ್ ಆಗಿಬಿಟ್ರೆ ಇವ್ರು ನನ್ನ ಹರ್ಟ್ ಮಾಡಿಬಿಡ್ತಾರೆ. ನನ್ನ ಫ್ರೆಂಡ್ಸ್ದು ಕತೆ ಕೂಡ ನಾನು ನೋಡಿದ್ದೀನಿ, ಬೇಜಾರು ಮಾಡ್ತಾರೆ, ಸೊ ನನಗೂ ಹಿಂಗೆ ಆಗ್ಬೋದು. ಸೊ ಈ ಥರ ಏನೋ ಪ್ರಿಕಾಷನ್ಸ್, ಇವಾಗ ಇನ್ನೂ ಕಾಯಿಲೆ ಬಂದಿಲ್ಲ, ಕಾಯಿಲೆ ಬರೋದಕ್ಕೂ ಮುಂಚೆನೇ ಬರುತ್ತೆ 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 ಅಂದ್ಕೊಂಡು ಕೂರ್ತಾರಲ್ವಾ, ಸೊ ಆ ಥರ ಒಂದು ಇಮ್ಯಾಜಿನೇಷನ್ ಆಗ್ತಾ ಇದೆ. ಸೊ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಟ್ರಸ್ಟ್ ಮಾಡೋದ ಬಿಡೋದ ಅದು ಅವ್ರಿಗೆ ಕಷ್ಟ ಆಗ್ತಾ ಇದೆ. ಬಟ್ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಗಿವ್ ಅಪ್ ಮಾಡೋದಕ್ಕೆ ಇಷ್ಟ ಇಲ್ಲ, ನಿಮ್ಮನ್ನ ಮರೆಯೋದಕ್ಕೆ ಇಷ್ಟ ಇಲ್ಲ, ನಿಮ್ಮನ್ನ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ, ಬಿಕಾಸ್ ದೇ ವಾಂಟ್ ಯು. ಅವ್ರಿಗೆ ನಿಮ್ಮನ್ನ ಬೇಕು, 100% ಬೇಕು, ಬಟ್ ಭಯ ಇದೆ. ಸೊ ಇಟ್ಸ್ ಮೋರ್ ಲೈಕ್ ಲವ್ ಇದೆಲ್ಲ ಒಂಥರ ಹೊಸದು ಅವರಿಗೆ. ಅಟ್ ದ ಸೇಮ್ ಟೈಮ್ ಅವರಿಗೆ ಆ ಒಂದು ನೆಗೆಟಿವ್ ಸ್ಟೋರೀಸ್ನ ಕೇಳಿರೋದು, ನೆಗೆಟಿವ್ ಎಕ್ಸ್ಪೀರಿಯನ್ಸ್ಗಳನ್ನ ನೋಡಿರೋದು. ಸೊ ಇಟ್ಸ್ ಲೈಕ್ ದ್ಯಾಟ್. ಆ್ಯಂಡ್ ಇದೊಂದು ಥಾಟ್ ಕೂಡ ಇದೆ, ಓಕೆ ಮೇ ಬಿ ಇವ್ರು ನಿಮ್ಮನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಓಕೆ ಇವ್ರು ನನಗೆ ವೆಯ್ಟ್ ಮಾಡ್ತಾರೆ ಇಲ್ವಾ ನೋಡೋಣ, ಇವ್ರು ನನಗೆ ನಾನು ಓಪನ್ ಅಪ್ ಆಗ್ತೀನೋ ಇಲ್ವೋ ಗೊತ್ತಿಲ್ಲ, ನಾನು ಇವ್ರ ಜೊತೆ ಕಂಫರ್ಟ್ ಫೀಲ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಇವ್ರು ನನಗೆ ವೆಯ್ಟ್ ಮಾಡ್ತಾರಾ, ಲೆಟ್ ಮೀ ಸಿ. ವೆಯ್ಟ್ ಮಾಡ್ತಾರೆ, ನನಗೋಸ್ಕರ ಕಾಯ್ತಾರೆ ಅಂದರೆ ಡೆಫಿನೆಟ್ಲಿ ನಾನು ಮೇ ಬಿ ಇವ್ರನ್ನ ಟ್ರಸ್ಟ್ ಮಾಡ್ಬೋದು, ಮೇ ಬಿ ಇವ್ರ ಮೇಲೆ ಕೌಂಟ್ ಮಾಡ್ಬೋದು. ಇಲ್ಲ ಅಂದರೆ ಇಲ್ಲ, ಆ ಥರ ಒಂದು ಥಾಟಲ್ಲಿದ್ದಾರೆ. ಡೆಫಿನೆಟ್ಲಿ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಈ ಥರ ಒಂದು ಸಿಚುವೇಶನ್ ಇರಬೇಕಾದ್ರೆ, ಈ ಥರ ಒಂದು ಥಾಟಲ್ಲಿ ಇರಬೇಕಾದ್ರೆ ಲಾಟ್ ಆಫ್ ಟೈಮ್. ಬಿಕಾಸ್ ಸಿ ಗೈಸ್, ಇದು ಇಟ್ಸ್ ನಾಟ್ ಅ ಬಿಗ್ ಸೈನ್ ಆಫ್ ಲವ್. ಹೈ ಪ್ರಿಸ್ಟೆಸ್ ಬಂದಿದೆ, ಡಿಸೈರ್ಸ್ ತುಂಬಾನೇ ಇದೆ ನಿಮ್ಮ ಜೊತೆ, ಓಕೆ ತುಂಬಾನೇ ಇಷ್ಟ ಆಗಿದ್ದಾರೆ ನೀವು, ಬಟ್ ಅವ್ರು ಹೈಡ್ ಮಾಡ್ತಾ ಇದ್ದಾರೆ. ಲುಕ್ ಎಟ್ ದಿಸ್, ಪ್ರೊಟೆಕ್ಟ್ ದೆಮ್ಸೆಲ್ಫ್, ಅವ್ರನ್ನ ಫಸ್ಟ್ ಅವ್ರು ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದಾರೆ, ಅವರ ವ್ಯಾಲ್ಯೂಸ್ ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದಾರೆ, ಅವ್ರು ಏನು ಇಲ್ಲಿವರೆಗೂ ಬಿಲ್ಡ್ ಮಾಡ್ಕೊಂಡ್ ಬಂದಿದ್ದಾರೆ ಅದನ್ನ ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದಾರೆ. ಅವ್ರದ್ದೇ ಒಂದಷ್ಟು ಬೌಂಡ್ರೀಸ್ ಹಾಕೊಂಡಿದ್ದಾರೆ ಮೆಂಟಲಿ. ಇಷ್ಟು ಮಾತ್ರ ನಾನು ಅವೈಲೇಬಲ್ ಆಗಿರ್ಬೇಕು, ಇಷ್ಟು ಮಾತ್ರ ನಾನು ಓಪನ್ ಅಪ್ ಆಗ್ಬೇಕು, ಅದಕ್ಕಿಂತ ಜಾಸ್ತಿ ಓಪನ್ ಅಪ್ ಆಗಬಾರ್ದು. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಒಂದಷ್ಟು ನೆಗೆಟಿವ್ ಎಕ್ಸ್ಪೀರಿಯನ್ಸ್ಗಳು. ಸೊ ಈ ಥರ ಇರಬೇಕಾದ್ರೆ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಈ ಪರ್ಸನ್ ಇಂದ ನೀವು ಏನಾದರೂ ವೆರಿ ಸೂನ್ ಎಕ್ಸ್ಪೆಕ್ಟ್ ಮಾಡೋದು. ಬಟ್ ಡೆಫಿನೆಟ್ಲಿ ಇವ್ರು ನಿಮ್ಮ ಬಗ್ಗೆ ಗಿವ್ ಅಪ್ ಮಾಡಲ್ಲ, ನಿಮ್ಮನ್ನ ಅಷ್ಟು ಈಸಿಯಾಗಿ ಮರೆಯಲ್ಲ. ನಿಮ್ಮನ್ನ ಆಲ್ರೆಡಿ ನಿಮ್ಮನ್ನ ಹಚ್ಕೊಬಿಟ್ಟಿದ್ದಾರೆ, ಬಟ್ ಅವ್ರು ಅದನ್ನ ಹೇಳ್ಕೊತಾ ಇಲ್ಲ ಅಷ್ಟೇ. ಅಟ್ ದ ಸೇಮ್ ಟೈಮ್ ದೇರ್ ಈಸ್ ಕಿಂಗ್ ಆಫ್ ವಾಂಡ್ಸ್ ಹಿಯರ್. ಸೊ ಡೆಫಿನೆಟ್ಲಿ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಒಂದು ಬ್ರೇವ್ ಕಾನ್ಫಿಡೆಂಟ್ ಮೂವ್ ಮಾಡ್ತಾರೆ ಇವರು. ಯಾವ್ದು ಒಂದೂ ಎಮೋಷನಲ್ ಕಾರ್ಡ್ ಬಂದಿಲ್ಲ ಇಲ್ಲಿ, ನಾಟ್ ಇವನ್ ಸಿಂಗಲ್ ಕಪ್ಸ್ ಕಾರ್ಡ್ ಇಲ್ಲಿ ಬಂದಿರುವಂಥದ್ದು. ಸೊ ತುಂಬ ಎಮೋಷ್ನಲ್ ಅಲ್ಲ ಇವರು, ಬಟ್ ಅವ್ರ ಮೇಲೆ ಅವರು ಟ್ರಸ್ಟ್ ಮಾಡಿಕೊಂಡು ನಿಮ್ಮ ಜೊತೆ ಒಂದು ಪಾಸಿಟಿವ್ ಮೂವ್ ಮಾಡೋದು, ಈ ಕನೆಕ್ಷನಿಗೆ ಒಂದು ಬೋಲ್ಡ್ ಕಾನ್ಫಿಡೆಂಟ್ ಮೂವ್ ಮಾಡೋದು, ಡೈರೆಕ್ಟಾಗಿ ಬಂದು ಹೇಳೋದು, ಇದನ್ನ ನೋಡ್ತಾ ಇದ್ದೀನಿ ನಾನು. ಡೆಫಿನೆಟ್ಲಿ ವಿತೌಟ್ ಎನಿ ಡೌಟ್ ಗ್ರೂಪ್ 2 ವೆರಿ ಸೂನ್ ಇವರೊಂದು ಪಾಸಿಟಿವ್ ಮೂವ್ ಮಾಡ್ತಾರೆ. ಅಂದರೆ ಬಂದ್ಬಿಟ್ಟು ಡೈರೆಕ್ಟಾಗಿ ಹೇಳೋದಾಗಿರ್ಬೋದು, ಡೈರೆಕ್ಟಾಗಿ ಇಂಡಿಕೇಶನ್ ಕೊಡೋದಾಗಿರ್ಬೋದು ದಟ್ ದೇ ಲೈಕ್ ಯು ಅಂತ. ಆ ಒಂದು ಭಯನೆಲ್ಲ ಬಿಟ್ಟು ಅದರಿಂದ ಹೊರಗೆ ಬರೋದನ್ನ ನೋಡ್ತಾ ಇದೀನಿ. ನಾನು ಅದಲ್ಲ, ನಾನು ಅಷ್ಟೊಂದು ಹೆದರ್ಕೋಬೇಕಾಗಿದ್ದಿಲ್ಲ, ನನಗೆ ನನ್ನ ಮೇಲೆ ನಂಬಿಕೆ ಇದೆ, ನನಗೆ ಯಾರು ಹರ್ಟ್ ಮಾಡೋದಕ್ಕಾಗಲ್ಲ. ಸೊ ಈ ಥರ ಎಲ್ಲ ಥಾಟ್ ಇಟ್ಕೊಂಡು ನಿಮ್ಮನ್ನ ಡೆಫಿನೆಟ್ಲಿ ಅಪ್ರೋಚ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಸೊ ವೆರಿ ಸೂನ್ ಅವರ ಒಂದು ಭಯನ ಅವರೇ ಒಡೆದ್ಬಿಟ್ಟು ಹೊರಗೆ ಬರ್ತಾರೆ. ಇಲ್ಲ, ನೀನು ಇಷ್ಟೊಂದು ಹೆದರ್ಕೋಬೇಕಾಗಿದ್ದಿಲ್ಲ, ಇಷ್ಟೊಂದು ಭಯ ಬೇಡ ಲೈಫಲ್ಲಿ, ಈ ಥರ ಎಲ್ಲ ಯೋಚನೆ ಮಾಡಿಕೊಂಡು ಬರೋದನ್ನ ನೋಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಗ್ರೂಪ್ 2 ಇಟ್ಸ್ ವೆರಿ ಪಾಸಿಟಿವ್ ಮೆಸೇಜ್ ಅಂತಲೇ ಹೇಳ್ಬೋದು. ಐ ನೋ ಇಟ್ಸ್ ಕೈಂಡ್ ಆಫ್ ಅ ವಿಯರ್ಡ್ ಮೆಸೇಜ್, ಬಟ್ ಡೆಫಿನೆಟ್ಲಿ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಷ್ಟು ಈಸಿಯಾಗಿ ನಿಮ್ಮನ್ನ ಗಿವ್ ಅಪ್ ಮಾಡಲ್ಲ, ಅಷ್ಟು ಈಸಿಯಾಗಿ ನಿಮ್ಮನ್ನ ಬಿಟ್ಕೊಡಲ್ಲ ಅಂತಲೇ ಹೇಳ್ಬೋದು. ಓಕೆ, ಸೊ ಎಸ್ ಗೈಸ್, ಗ್ರೂಪ್ 2 ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ, ಆ್ಯಂಡ್ ಏನನ್ನಿಸ್ತು ಅಂತ ಹೇಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಂಟ್ಯಾಕ್ಟಿಂಗ್. ಹೋಗೋದಕ್ಕೂ ಮುಂಚೆ ಕಾಂಟ್ಯಾಕ್ಟಿಂಗ್ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿದ್ರೆ ಅದನ್ನ
ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸುತ್ತೆ ಕಾಮೆಂಟ್ ಸೆಕ್ಷನ್ಲಿ 111 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಏನಾದ್ರು ಮಾಡ್ಕೋಬೇಕು ನೀವು ಕೂಡ ಸೇಮ್ ನಮಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗಾಯ್ಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.